ಓ ಪುಟ್ರಂಗಣ ರಂಗಣ ಏನೋ ಮಾತಾಡ್ತಾ ಇದೀರಿ? ಏನಿಲ್ಲ ಕಳ, ಅಲ್ಲಿ ಜಿಕೆಗೆ ವಿದ್ಯಾರ್ಥಿಗಳು ಬಂದಿದಾರಂತಲ್ಲ, ಅದೇ ಮಣ್ಣು ಪರೀಕ್ಷೆ ಮಾಡಕ್ಕೆ ಮಣ್ಣು ಮಾದರಿ ಕೊಡ್ಬೇಕಂತ ಅವ್ರಿಗೆ. ಅದಕ್ಕೆ ನಾವು ಕೊಡೋಣ ಅಂತ ಹೊರಟಿದ್ವಿ. ಮತ್ತೆ ಬಾ, ನಾವು ಕೊಡೋಣ ಅನ್ಕೊಂಡಿದೀನಿ, ಹೋಗೋಣ. ಸರಿ, ಹೋಗೋಣ ಬನ್ನಿ. ಓ ರಾಮಣ್ಣ ಏನೋ ಮಾಡ್ತಿದ್ದಾನೆ ಇಲ್ಲಿ. ಓ ರಾಮಣ್ಣ ಬಾ, ಅವನಿ ಕಣ್. ಮಂಜಣ್ಣ ಏನೋ ಮಾಡ್ತಾ ಇದೆಯಲ್ಲ? ಯಾವ ಏನಿಲ್ಲ ರಮಣ, ಅದೇ ನಮ್ ಜಿಕೆ ವಿದ್ಯಾರ್ಥಿ ಬಂದಾರಲ್ಲ, ಅವರಿಗೋಸ್ಕರ ಅಲ್ಲಿ ಮಣ್ಣು ಪರೀಕ್ಷೆ ಮಾಡ್ತಾರಂತೆ. ಅವ್ರಿಗೆ ಒಂದ್ 2-3 ಮಾದರಿ ಬೇಕಂತೆ, ಅದಕ್ಕೂ ಮಣ್ಣಾಗಿದ್ದಿದ್ದೆ. ಹಿಂಗ ಕಣೆ ಮಾಡೋದು ಮತ್ತೆಂಗೆ ಅವ್ರೇ ಕಾರಣ ಬನ್ನಿ, ಇಲ್ಲೇ ಇದಾರೆ. ಅವ್ರು ಎಲ್ಲಿ ಸಿಗ್ತಾರೆ ಈಗ? ಅದೇ ನಮ್ಮ ಹಾಲಿನ ಡೈರಿ ಐತಲ್ಲ, ಅಲ್ಲಿ ಮೇಲೆ ಅವ್ರ ಮಾಹಿತಿ ಕೇಂದ್ರ ಮಾಡ್ಕೊಂಡವ್ರೆ, ಅಲ್ಲಿ ಸಿಗ್ತಾರ ಅವರು. ಸರಿ, ಮತ್ತೆ ಹೋಗೋಣ. ಸರಿ, ಹೋಗೋಣ ಬನ್ರಿ. ಅನ್ನ ಕೊಡುವ ದಾತ, ಜೀತ ಜೀತ ಜೀತ, ದೊರೆತ ಬೆಳೆಸಿದೆ ಭೂತ. ನಮಸ್ಕಾರ ರಾಮಣ್ಣ ಅವರೇ, ಏನ್ ಮಾಹಿತಿ ಕೇಂದ್ರಕ್ಕೆ ಬಂದಿದ್ದೀರಾ? ಅದೇ ನೀವೇನೋ ಮಣ್ಣು ಪರೀಕ್ಷೆ ಮಾಡ್ತೀನಿ ಅಂದಿದ್ರಂತೆ. ಹೌದು ಹೌದು. ಅದೇ ಅದು ಮಾಡೋದ್ರಿಂದ ನಮ್ಗೆ ಏನು ಉಪಯೋಗ ಆಗತ್ತೆ ಅಂತ ಹೇಳ್ತೀರಾ? ಬನ್ನಿ ಅಣ್ಣ, ಹೇಳ್ತೀವಿ. ಮಣ್ಣು ಪರೀಕ್ಷೆ ಏನು ಮಾಡ್ಬೇಕು, ಅದರಿಂದ ಏನು ಉಪಯೋಗ ಅಂದ್ರೆ, ಮಣ್ಣಿನ ಪರೀಕ್ಷೆ ಮಾಡೋದ್ರಿಂದ ನಾವು ಅದರಲ್ಲಿರೋ ರಸಸಾರ ಮತ್ತು ಲವಣಾಂಶನ ತಿಳ್ಕೋಬಹುದು. ಏನಪ್ಪಾ ಇದು ರಸಸಾರ ಅಂದ್ರೆ, ರಸಸಾರ ಏನಾದ್ರೂ 7ಕ್ಕಿಂತ ಏನಾದ್ರೂ ಕಡಿಮೆ ಇದ್ರೆ, ಆದ್ರೆ ನಾವು ನಮ್ಮ ಪೋಷಕಾಂಶ ಏನ್ ಕೊಡ್ತೀವಿ ನೋಡಿ, ನಮ್ಮ ಬೆಳೆಗಳಿಗೆ ಅಡಿಕೆ ಆಗಿರ್ಬೋದು, ತೆಂಗು ಆಗಿರ್ಬೋದು, ಅದ್ಯಾವುದೂ ನಮ್ಮ ಬೇರು ಹೀರ್ಕೊಳಕ್ ಆಗಲ್ಲ. 7ಕ್ಕಿಂತ ಜಾಸ್ತಿ ಇದ್ರು ಅಷ್ಟೇ, 7ಕ್ಕಿಂತ ಕಡಿಮೆ ಇದ್ರು ಅಷ್ಟೇ. ಅದಕ್ಕೆ 7ಕ್ಕಿಂತ ಕಡಿಮೆ ಇದ್ದಾಗ ಏನ್ ಮಾಡ್ಬೇಕು ಅಂದ್ರೆ, ನಾವು ಸುಣ್ಣ ಹಾಕ್ಬೇಕು. 7ಕ್ಕಿಂತ ಜಾಸ್ತಿ ಇದ್ರೆ ಜಿಪ್ಸಮ್ ಬೆಳೆಸ್ಬೇಕು. ಇದನ್ನ ಹೆಂಗ್ ತಿಳ್ಕೊಬಹುದು ಅಂದ್ರೆ, ಮಣ್ಣಿನ ಪರೀಕ್ಷೆ ಮುಖಾಂತರ. ನಂತರ ಈ ಮಣ್ಣಿನ ಪರೀಕ್ಷೆ ಮಾಡೋದ್ರಿಂದ ನಮ್ಮ ಬೆಳೆಗಳಿಗೆ ಯಾವ ಪೋಷಕಾಂಶದ ಕೊರತೆ ಇದೆ, ನಮ್ಮ ಮಣ್ಣಲ್ಲಿ ಏನೇನ್ ಪೋಷಕಾಂಶ ಇದೆ, ಏನಿಲ್ಲ, ಏನ್ ಕೊರತೆ ಇದೆ ಅನ್ನೋದು ನಾವು ತಿಳ್ಕೊಬಹುದು. ಏನಪ್ಪಾ ಈ ಪೋಷಕಾಂಶಗಳಂದ್ರೆ, ಯಾವುದೇ ಒಂದ್ ಬೆಳೆ ಬೆಳಿಬೇಕಂದ್ರೆ ಟೋಟಲ್ ಆಗಿ 17 ಪೋಷಕಾಂಶಗಳು ಬೇಕು. ಅದರಲ್ಲಿ 2 ತರ ಇದಾವೆ. ಒಂದು ಲಘು ಪೋಷಕಾಂಶ, ಇನ್ನೊಂದು ಪ್ರಧಾನ ಪೋಷಕಾಂಶ. ಪ್ರಧಾನ ಪೋಷಕಾಂಶ ಅಂದ್ರೆ ಏನ್ ನೀವೆಲ್ಲರೂ ಯೂರಿಯಾ ಆಗಿರ್ಬೋದು, DAP ಆಗಿರ್ಬೋದು, 20-20 ಆಗಿರ್ಬೋದು ಕೊಡ್ತಿರಲ್ಲ, ಅದು ಸಾರಜನಕ, ರಂಜಕ, ಗಂಧಕ, ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಪೊಟ್ಯಾಷಿಯಂ. ಇವೆಲ್ಲವೂ ನಮ್ಮ ಬೆಳೆಗಳ ಇಳುವರಿ ಹಾಗೂ ಗುಣಮಟ್ಟನ ಅವು ಡಿಸೈಡ್ ಮಾಡ್ತವೆ. ಸೊ ಅದಕ್ಕೋಸ್ಕರ ಈ ಪೋಷಕಾಂಶ ನಮ್ಮ ಮಣ್ಣಲ್ಲಿ ಇದೆಯೋ ಇಲ್ವೋ ಅನ್ನೋದು ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನ ಹೆಂಗ್ ತಿಳ್ಕೊಳ್ಳೋದಂದ್ರೆ, ನಾವು ಮಣ್ಣಿನ ಪರೀಕ್ಷೆ ಮುಖಾಂತರ. ನಂತರ ಮಣ್ಣಿನ ಪರೀಕ್ಷೆ ಮಾಡಿದ್ಮೇಲೆ ಯಾವ ಬೆಳೆ ಬೆಳಿಬೇಕು, ಯಾವ ಬೆಳೆ ಬೆಳಿಬಾರ್ದು, ಇದು ನಿಮ್ ಸೂಕ್ತ ಆಗುತ್ತೋ ನಿಮ್ ನೆಲಕ್ಕೆ ಇಲ್ವೋ ಅನ್ನೋದು ಸಹ ಅವ್ರು ತಿಳಿಸ್ತಾರೆ. ಇಲ್ಲ ನಾನು ಒಬ್ಬೊಬ್ರು ಇರ್ತಾರೆ, ಇವಾಗ ನಾವು ಉದಾಹರಣೆಗೆ ನಾನು ಟೊಮೆಟೊ ಬೆಳಿಲೇಬೇಕು ಅಂತ ಇದ್ರೆ, ಅವ್ರ ನೆಲಕ್ಕೆ ಸೂಟಬಲ್ ಅದು ಸೂಕ್ತ ಇಲ್ಲ, ಆದ್ರೂ ನಾನು ಬೆಳಿಬೇಕು ಅಂತ ಅಂದ್ರೆ ಆ ಬೆಳೆಯಕ್ಕಿಂತ ಮುಂಚೆ ಏನೇನ್ ಕ್ರಮಗಳು ತಗೋಬೇಕು ಅದನ್ನು ಸಹ ಅವ್ರು ಹೇಳ್ತಾರೆ ಅಲ್ಲಿ. ಮತ್ತೆ ಅದ್ರ ಜೊತೆಗೆ ನಾವು ನಮ್ಮ ಫಲವತ್ತತೆ ಎಷ್ಟಿದೆ, ನಮ್ಮ ಮಣ್ಣಲ್ಲಿ ಎಷ್ಟು ನೀರು ಹಿಡಿದುಕೊಳ್ಳುವಿಕೆ ಎಷ್ಟಿದೆ, ನಮ್ಮ ಮಣ್ಣಲ್ಲಿ ಸಾಂದ್ರತೆ ಎಷ್ಟಿದೆ, ಮತ್ತು ಅದರಲ್ಲಿ ಇನ್ನ ಏನೇನ್ ಪೋಷಕಾಂಶ ಇದೆ ಅದನ್ನೆಲ್ಲ ನಾವು ತಿಳ್ಕೋಬಹುದು. ಇದು ಪ್ರತಿ ವರ್ಷ ಮಾಡೋದು ಬೇಕಾಗಿಲ್ಲ, 3 ವರ್ಷಕ್ಕೊಂದ್ಸಲಿ ಅಥವಾ 5 ವರ್ಷಕ್ಕೊಂದ್ಸಲಿ ಮಾಡಿದ್ರೆ ಸಾಕು. ಸೊ ಎಲ್ರು ಅಟ್ಲೀಸ್ಟ್ ಒಂದ್ಸಲಿನಾದ್ರೂ ಮಾಡಿಸಿ, 5 ವರ್ಷಕ್ಕೊಂದ್ಸಲ ಮಾಡಿಸಿ ಅಂತ ಹೇಳ್ತಾ ಮಣ್ಣಿನ ಉಪಯೋಗನ ಹೇಳ್ತಾ ಇದ್ದೀನಿ. ಇನ್ನೂ ಏನಾದ್ರೂ ಮಾಹಿತಿ ಬೇಕಿತ್ತ ಮಂಜಣ್ಣ ಅವರೇ? ಅದೇ ಈಗ ನಮ್ಗೆ ಮಣ್ಣಿನ ಪರೀಕ್ಷೆ ಮಾಡೋದ್ರಿಂದ ಉಪಯೋಗ ಏನು ಅಂತ ಗೊತ್ತಾಯ್ತು. ಆದ್ರೆ ಅದನ್ನ ನಮ್ಗೆ ಹೆಂಗೆ ಮಣ್ಣು ತೆಗಿಬೇಕು ಅಂತಾನೆ ಗೊತ್ತಿರಲ್ಲ, ಅದ್ರ ಬಗ್ಗೆ ಏನಾರ ಉಪಯೋಗ ಇದ್ರೆ ಹೇಳ್ತೀರಾ? ಅಣ್ಣ ಹೇಳ್ತೀವಿ. ನಮಸ್ಕಾರ. ನಾವು ಇಲ್ಲಿ 1 ಎಕರೆಗೆ 8 ರಿಂದ 10 ಉಪ ಮಾದರಿಯನ್ನ ತಗೊಂತೀವಿ. ನಿಮ್ಮ ಹೊಲ ಎಷ್ಟೈತೆ? 2 ಎಕರೆ ಐತಾ? 2 ಎಕರೆಗೆ ಏನಿಲ್ಲ ಅಂದ್ರೂ 16ರಿಂದ 20 ಉಪ ಮಾದರಿ ತಗೋಬೇಕು. 16ರಿಂದ 20 ಉಪ ಮಾದರಿ ತಗೊಂಡು ಅದನ್ನ ನಾವು 1 ಸ್ಯಾಂಪಲ್ ಆಗಿ ಮಾಡ್ತೀವಿ, ಅಂದ್ರೆ 1 ಮಾದರಿಯನ್ನಾಗಿ ಮಾಡ್ತೀವಿ. ಆ 1 ಮಾದರಿನ ನಾವು ಲ್ಯಾಬ್ಗೆ ಕಳಿಸ್ಬೇಕು. ಅವರಲ್ಲಿ ಚೆಕ್ ಮಾಡಿ ನಮ್ಗೆ ಹೇಳ್ತಾರೆ. ನಾವು ಮೊದ್ಲಕ್ಕೆ ನಮ್ದೇ 1 ಎಕರೆ ಐತಂದ್ರೆ 8 ರಿಂದ 10 ಉಪ ಮಾದರಿ ತಗೋಬೇಕು. ಉಪ ಮಾದರಿ ತಗೋಬೇಕಾದ್ರೆ ನಾವು ಜಿಗ್ಜಾಗ್ ಅಥವಾ ಜೆಡ್ ಆಕಾರದಲ್ಲಿ ಹೋಗ್ಬೇಕು. ಅಂದ್ರೆ ಆ ರೀತಿ ಹೋದ್ರೆ ನಾವು ಇಡೀ ಹೊಲನ ಕವರ್ ಮಾಡ್ತೀವಿ. ಇಡೀ ಹೊಲ ಕವರ್ ಮಾಡಿದ್ದು ನಮ್ಗೆ ಒಂದು
ನಮ್ಗೆ ನಮ್ಗೆ ಇಲ್ಲಿ ನಾವು ಹೋಗ್ಬೇಕಾದ್ರೆ ಸ್ಯಾಂಪಲ್ ತಗೋಬೇಕಾದ್ರೆ ಯಾವತ್ತು ನಾವು ಬದುವಿನ ಹತ್ರ ತಗೋಬಾರ್ದು. ಯಾಕಂದ್ರೆ ಬದುವಿನ ಹತ್ರ ತಗೊಂಡ್ರೆ ಅಲ್ಲಿ ಸವಕಳಿ ಆಗಿರುತ್ತೆ. ಸವಕಳಿ ಆದಾಗ ಅಲ್ಲಿ ಪೋಷಕಾಂಶ ಕಡಿಮೆ ಇರುತ್ತೆ. ಅದೇ ರೀತಿ ನಾವು ಕೊಟ್ಟಿಗೆ ಗೊಬ್ಬರ ಹತ್ರನೂ ತಗೋಬಾರ್ದು. ಕೊಟ್ಟಿಗೆ ಗೊಬ್ಬರ ಹತ್ರ ತಗೊಂಡ್ರೆ ಅಲ್ಲಿ ಜಾಸ್ತಿ ಇರುತ್ತೆ, ನಮ್ಮ ಪೋಷಕಾಂಶಗಳ ಲಭ್ಯತೆ ಜಾಸ್ತಿ ಇರುತ್ತೆ, ಅದು ನಿಮ್ಮ ಹೊಲನ ಗುರುತಿಸಲ್ಲ. ಅದೇ ರೀತಿ ಕೃಷಿ ಹೊಂಡ ಹತ್ರ ತಗೋಬಾರ್ದು. ಮತ್ತೆ ವಿದ್ಯುತ್ ಕಂಬ ಹತ್ರ ತಗೊಳಕ್ಕೆ ಹೋಗ್ಬೇಡಿ, ಯಾಕಂದ್ರೆ ಅದು ನಮ್ಮ ಸುರಕ್ಷತೆಗಾಗಿ ತಗೋಬಾರ್ದು. ಮತ್ತೆ ಮರಗಳ ಹತ್ರ ತಗೊಂಡ್ರೆ ಏನಾಗುತ್ತೆ, ಅದು ಎಲೆ ಉದುರಿರುತ್ತೆ. ಅದರಿಂದ ಅಲ್ಲಿ ನಮ್ಗೆ ಸಾವಯವ ಪ್ರಮಾಣ ಜಾಸ್ತಿ ಆಗಿರುತ್ತೆ, ಆದ್ರಿಂದ ಅಲ್ಲಿ ತಗೋಬಾರ್ದು. ಅದೇ ನೀವು ಯಾವತ್ತು ಖಾಲಿ ಹೊಲ ಇರುತ್ತಲ್ಲ, ಖಾಲಿ ಹೊಲದಲ್ಲಿ ತಗೋಬೇಕು, ಅದು ಬಹಳ ಸೂಕ್ತ. ಮತ್ತೆ ಅದೇ ನೀವು ಖಾಲಿ ಹೊಲ ಇಲ್ಲಪ್ಪ ನಮ್ದು ತೋಟ ಐತೆ ಅಲ್ಲಿ ತಗೋಬೇಕು ಹಾಗೆ ಹೇಳಿದ್ರೆ, ನಾವು ಇಲ್ಲಿ ನೋಡಿ, ಇದು ನಿಮ್ಮ ಹೊಲ. ಇಲ್ಲಿ ನೀವು ತೋಟದಲ್ಲಿ ತೆಂಗು ಅಥವಾ ಅಡಿಕೆ ಹಾಕಿರ್ತೀರ, ಇದು ತೆಂಗು ಅಂತ ಇಟ್ಕೊಳ್ಳಿ. ಇದು ತೆಂಗು, ಇದು ನಂತರ ಇನ್ನೊಂದು ಸಾಲು ತೆಂಗು. ಇಲ್ಲಿ ನಾವು ಎರಡು ಗಿಡದ ಮಧ್ಯೆ ತಗೋಬಾರ್ದು, ಎರಡು ಸಾಲುಗಳ ಮಧ್ಯೆ ತಗೊಂಡ್ರೆ ನಮ್ಗೆ ಕರೆಕ್ಟ್ ಆಗಿ ನಮ್ಮ ಹೊಲದಲ್ಲಿ ಏನಿದೆ ಅಂತ ತಿಳ್ಕೊಳ್ಳಕ್ಕೆ ಸೂಕ್ತ ಆಗುತ್ತೆ. ಅದೇ ರೀತಿ ಈಗ ಆಯ್ತು, ನಾವ್ ಎಲ್ಲಿ ತಗೋಬೇಕು ಎಲ್ಲಿ ತಗೋಬಾರ್ದು ಅನ್ನೋದು ಗೊತ್ತಾಯ್ತು. ಈಗ ನಾವು ಅದನ್ನ ಹೇಗ್ ತಗೋಬೇಕು ಅನ್ನೋದನ್ನ ತಿಳ್ಕೋಬೇಕು, ಅದು ಬಹಳ ಮುಖ್ಯ. ನೀವು ಇಲ್ಲಿ ಜಿಗ್ಜಾಗ್ ಎಲ್ಲ ಹೋಗಿರ್ತೀರಲ್ಲ, ಇದು ಒಂದೊಂದ್ ಕಡೆನೂ ಒಂದೊಂದ್ ಸ್ಯಾಂಪಲ್ ತಗೋತಾ ಹೋಗ್ಬೇಕು. ಈಗ ತಗೋಬೇಕಾದ್ರೆ ನಾವ್ ಏನ್ ಮಾಡ್ಬೇಕು, ಮೊದಲು ಒಂದು ಭೂಮಿ ಇರುತ್ತೆ, ಭೂಮಿ ಮೇಲೆ ಕಸ ಕಡ್ಡಿ ಎಲ್ಲಾ ಬಿದ್ದಿರುತ್ತೆ. ಅದೇ ರೀತಿ ಆ ಕಸ ಕಡ್ಡಿ ಎಲ್ಲಾನು ಅಂದ್ರೆ ಮಣ್ಣಿಗೆ ಏನು ಆಗದ ತರ ಕಸ ಕಡ್ಡಿ ಎಲ್ಲ ತೆಗೆದು ಹಾಕ್ಬೇಕು. ತೆಗೆದು ಹಾಕಿದ ನಂತರ ನಾವು ವಿ ಶೇಪ್ ಅಥವಾ ಯು ಶೇಪ್ ಕಟ್ ಕೊಡ್ಬೇಕು. ಹೀಗಾದ್ರೂ ಕೊಡಿ, ಇಲ್ಲ ಯು ಶೇಪ್ ಈ ತರನಾದ್ರೂ ಕೊಡ್ಬೇಕು. ಈ ತರ ಕೊಡ್ಬೇಕು. ಎಷ್ಟು ಆಳ ಕೊಡ್ಬೇಕು ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಎಷ್ಟು ಆಳ, ಈಗ ನೋಡಿ ಮೇವಿನ ಬೆಳೆ ಇರುತ್ತೆ, ಅದ್ರ ಬೇರು ಬಹಳ ಕೆಳಗಡೆ ಹೋಗಿರಲ್ಲ, ಅದು ಮೇಲೆ ಇರುತ್ತೆ. ಅಂದ್ರೆ ಅಲ್ಲಿ ನಾವು 4 ಇಂಚು ಆಳ ತೆಗಿಬಹುದು, ಅಥವಾ ವಿ ಶೇಪ್ 4 ಇಂಚು ಕೊಡ್ಬೋದು. ಅದೇ ರೀತಿ ನಮ್ಗೆ ಈಗ ಏಕದಳ ಅಥವಾ ದ್ವಿದಳ ಅಥವಾ ತರಕಾರಿಗಳ ಬೆಳೆಗಳು, ಅದು ಅದಕ್ಕಿಂತ ಒಂದ್ ಸ್ವಲ್ಪ ಜಾಸ್ತಿ ಹೋಗಿರುತ್ತೆ ಬೇರು, ಅಲ್ಲಿ ನಾವು ಏನಿಲ್ಲ ಅಂದ್ರೂ 6ರಿಂದ 9 ಇಂಚು ಆಳ ತೆಗಿಬಹುದು. ಅದೇ ರೀತಿ ನಾವು ಈಗ ನೋಡಿ, ನಿಮ್ದು ತೋಟ ಅಥವಾ ತೋಟದಲ್ಲಿ ಅಡಿಕೆ ತೆಂಗು ಬಾಳೆ ಜಾಸ್ತಿ ಈ ಸೈಡ್, ಅದಕ್ಕೆ ನಾವ್ ಏನ್ ಮಾಡ್ಬೇಕು, ಅದು ಬೇರು ಇನ್ನೂ ಕೆಳಗಡೆ ಹೋಗಿರುತ್ತೆ. ಆದ್ರಿಂದ ನಾವು ಏನಿಲ್ಲ ಅಂದ್ರೂ 12ರಿಂದ 16 ಇಂಚು ಆಳ ತೆಗಿಬೇಕು. ಆಳ ತೆಗೆದ್ಮೇಲೆ ಇದೇನಿರುತ್ತಲ್ಲ, ಆಳ ತೆಗೆದು ಇಲ್ಲಿ ನೋಡಿ, ಇದು 1 ಇಂಚಷ್ಟು ನಾವು ಮಣ್ಣ ಅಲ್ಲಿಂದ ಸೌಕೋಬೇಕು, 2 ವಿರುದ್ಧ ದಿಕ್ಕಲ್ಲಿ. ಈ ವಿ ಶೇಪ್ ಐತಂದ್ರೆ ಇಲ್ಲಿಂದ 1 ಇಂಚ್ ಮಣ್ಣು ಸೌಕೋಬೇಕು, ಇಲ್ಲಿಂದ 1 ಇಂಚ್ ಮಣ್ಣು ಸೌಕೋಬೇಕು, ಅಂದ್ರೆ ಮಣ್ಣು ಸೌಕೋಬೇಕು. ಅದನ್ನ ನಾವು ಸ್ವಚ್ಛವಾಗಿರೋ ಬಕೆಟ್ ಅಲ್ಲಿ ಅಥವಾ ಯಾವ್ದಾದ್ರು ಟಬ್ ಐತಾ ನಿಮ್ಮ ಹತ್ರ, ಟಬ್ ಅಲ್ಲಿ ಹಾಕೋಬೇಕು. ಹಾಗಂತಂದು ಅದನ್ನ ನಾವೇನ್ ಮಾಡ್ಬೇಕು, ಒಂದು ಸ್ವಚ್ಛವಾಗಿರೋ ಚೀಲದಲ್ಲಿ ಹಾಕ್ಬೇಕು. ಚೀಲನು ನೀವು ಗೊಬ್ಬರ ಚೀಲ ಇರ್ತಾವಲ್ಲ, ಅದನ್ನ ಬಳಸೋಕೆ ಹೋಗ್ಬೇಡಿ, ಯಾಕಂದ್ರೆ ಅಲ್ಲಿ ಮೊದ್ಲೇ ಜಾಸ್ತಿ ಇಲ್ಲಿದ್ರು ಸ್ವಲ್ಪ ಆದ್ರೂ ಅಲ್ಲಿ ಇದು ಇರುತ್ತೆ ಕೆಮಿಕಲ್ಸ್. ಆದ್ರಿಂದ ನಾವು ಸ್ವಚ್ಛವಾಗಿರೋ ಪ್ಲಾಸ್ಟಿಕ್ ಯಾವ್ದಾದ್ರು ಚೀಲ ಹಾಕೊಂಡು ಅದ್ರ ಮೇಲೆ ವೃತ್ತಾಕಾರದಲ್ಲಿ ಹಾಕ್ಬೇಕು. ವೃತ್ತಾಕಾರದಲ್ಲಿ ಹಾಕಿ ಅದರಲ್ಲಿರೋ ಕಸ ಕಡ್ಡಿ ಎಲ್ಲಾ ತೆಗಿಬೇಕು. ಅದು ನಮ್ಗೆ ಬೇಡ. ನಾವು ಏನ್ ಚೆಕ್ ಮಾಡ್ತಿದೀವಿ, ಮಣ್ಣಿನ ಪರೀಕ್ಷೆ, ಅಂದ್ರೆ ಮಣ್ಣು ಮಾತ್ರ ಇರ್ಬೇಕು. ಅಲ್ಲಿ ನಾವು ಅದನ್ನ 4 ಭಾಗ ಮಾಡ್ಕೋಬೇಕು. ಅಂದ್ರೆ ಈ 4 ಭಾಗನು ಸಮಾನಾಂತರವಾಗಿರ್ಬೇಕು. ಆಮೇಲೆ ನಾವು ಇದೊಂದು ಭಾಗ ತೆಗಿಬೇಕು, ಮತ್ತೆ ಇದೊಂದು ಭಾಗ ತೆಗಿಬೇಕು. ಆಮೇಲೆ ಮತ್ತೆ ಇವ್ನ 2 ಭಾಗ ಮತ್ತೆ ಮಿಕ್ಸ್ ಮಾಡ್ಬೇಕು, ಅಂದ್ರೆ ಬೆರೆಸ್ಬೇಕು. ಬೆರೆಸಿದ್ಮೇಲೆ ಮತ್ತೆ ಅದರ ಏನಾದ್ರು ಕಸ ಕಡ್ಡಿ ಬಂದ್ರೆ ತೆಗೀರಿ. ಮತ್ತೆ ಅದರ ಬೆರೆಸ್ಮೇಲೆ ಮತ್ತೆ ವೃತ್ತಾಕಾರದಲ್ಲಿ ಮಾಡ್ಕೊಂಡು ಮತ್ತೆ ಅದೇ ತರ ಮಾಡ್ಕೋತಾ ಹೋಗ್ಬೇಕು. ಮಾಡ್ಕೋತಾ ಹೋದ ನಂತರ ತೆಗಿತಾ ಹೋದ ನಂತರ ಅಂದ್ರೆ ಲಾಸ್ಟ್ ನಿಮ್ಗೆ ಅರ್ಧ ಕೆಜಿ ಅಷ್ಟು ಮಣ್ಣು ಇಟ್ಕೋಬೇಕು. ಆ ಅರ್ಧ ಕೆಜಿ ಮಣ್ಣನ್ನ ಒಂದು ನೆರಳಲ್ಲಿ ಒಣಗಿಸ್ಬೇಕು. ಯಾವತ್ತು ಬಿಸಿಲಲ್ಲಿ ಒಣಗಿಸೋಕೆ ಹೋಗ್ಬೇಡಿ. ಆಮೇಲೆ ಅದು ಒಣಗಿದ್ಮೇಲೆ ಅದನ್ನ ಒಂದು ಪಾಲಿಥೀನ್ ಚೀಲದಲ್ಲಿ ಹಾಕಿ ನೀವು ನಿಮ್ಮ ವಿಳಾಸ, ಮೊದಲು ನಿಮ್ ಹೆಸರು ಬರೀಬೇಕು. ಒಂದು ಚೀಟಿ ತಗೊಳ್ಳಿ, ಅಂದ್ರೆ ವಿವರಣೆ ಚೀಟಿ ಅಂತಾರೆ ಇದಕ್ಕೆ. ಆ ಚೀಟಿಯಲ್ಲಿ ನಿಮ್ ಹೆಸರು ಇರ್ಬೇಕು, ನಿಮ್ ವಿಳಾಸ ಇರ್ಬೇಕು, ಮತ್ತೆ ನಿಮ್ದು ಸರ್ವೆ ನಂಬರ್ ನಿಮ್ಗೆಲ್ಲ ಗೊತ್ತಿರುತ್ತೆ. ಸರ್ವೆ ನಂಬರ್ ಹಾಕಿ, ಮತ್ತೆ ಅದ್ರ ಆಳ ಎಷ್ಟಿದೆ ಅಂತ ಹಾಕಿ, ನೀವು ಯಾವ ದಿನಾಂಕದಂದು ಅದನ್ನ ಸ್ಯಾಂಪಲ್ ತಗೊಂಡಿದ್ದೀರಾ ಅಂತ ಹಾಕಿ, ಮತ್ತೆ ಅದ್ರ ನೆಕ್ಸ್ಟ್ ಮುಂದಿನ ಬೆಳೆ ಏನ್ ತಗೋತಿದ್ದೀರಾ ಅದರಲ್ಲಿ, ಅಥವಾ ಹಿಂದಿನ ಬೆಳೆ ಏನ್ ತಗೊಂತಿದ್ದೀರಾ, ಇದು ನಿಮ್ಗೆ ರಾಗಿ ಹೊಲದಲ್ಲಿ ಆಗುತ್ತೆ. ಅದೇ ನಿಮ್ ತೋಟದಲ್ಲಿ ಆದ್ರೆ ಮಾತ್ರ ನೀವು ಯಾವ ಬೆಳೆ ತಗೊಂಡಿರ್ತೀರ ಅದೇ ಬೆಳೆ ಹಾಕಬಹುದು.
ಇದು ಇಷ್ಟು ಮಾಹಿತಿ ನಾ ಕೊಡಕ್ ಬಯಸ್ತೀನಿ ಅಣ್ಣ. ಮತ್ತೇನಾದ್ರು ನಿಮ್ಮಿಂದ ಪ್ರಶ್ನೆ ಏನಾದ್ರು ಸಮಸ್ಯೆ ತಿಳ್ಕೊಬೇಕನ್ನಿದ್ರು? ಈಗ ಹೆಂಗೋ ನಮ್ಗೆ ಅದ್ರ ಉಪಯೋಗ ಮತ್ತೆ ಅದರ ವಿಧಾನ ಗೊತ್ತಾಯ್ತು. ಬಟ್ ಈಗ ನಮ್ಗೆ ರಿಸಲ್ಟ್ ಬರುತ್ತೆ, ರಿಪೋರ್ಟ್ ಕೊಡ್ತೀರಾ. ಆ ರಿಪೋರ್ಟ್ ಕೊಟ್ಟಾದ್ಮೇಲೆ ಅದನ್ನ ನಾವ್ ಹೆಂಗೆ ಅನಲೈಸ್ ಮಾಡ್ಬೋದು ಅಂತ ಗೊತ್ತಾದ್ರೆ ನಮ್ಗೆ ಇನ್ನ ಹೆಲ್ಪ್ ಆಗುತ್ತೆ. ಇವಾಗ ನೀವು ಫಸ್ಟ್ ಮಣ್ಣು ಪರೀಕ್ಷೆ ಮಾಡ್ತೀರಲ್ಲ, ಮಣ್ಣು ಪರೀಕ್ಷೆ ಆದ್ಮೇಲೆ ನಿಮ್ಗೆ ರಿಪೋರ್ಟ್ ಅಂತ ಭೂ ಸಂಪನ್ಮೂಲ ಮಾಹಿತಿ ಕಾರ್ಡ್ ಅಂತ ಕೊಡ್ತಾರೆ. ಆ ಕಾರ್ಡ್ ಅಲ್ಲಿ ನಿಮ್ಗೆ ನಿಮ್ ಮಣ್ಣು ಪರೀಕ್ಷೆ ಮಾಡಿದ್ಮೇಲೆ ನಿಮ್ ಮಣ್ಣಲ್ಲಿ ಎಷ್ಟು ಪೋಷಕಾಂಶ ಇದೆ, ರಸಸಾರ ಎಷ್ಟಿದೆ, ಅದೆಲ್ಲದ್ರೊಂದು ವಿವರ ಇರುತ್ತೆ. ಅದರ ರಿಪೋರ್ಟ್ ಅಥವಾ ಫಲಿತಾಂಶ ಕ್ಲಿಯರ್ ಆಗಿ ಕೊಟ್ಟಿರ್ತಾರೆ. ಇವಾಗ ಮಣ್ಣಿನ ಫಲವತ್ತತೆ ಆಧಾರದ ಮೇಲೆ ಅಂದ್ರೆ ಮಣ್ಣಲ್ಲಿ ಇವಾಗ ಸಾರಜನಕ, ರಂಜಕ, ಪೊಟ್ಯಾಶ್ ಅಥವಾ NPK ಎಷ್ಟಿದೆ ಅಂತ ನೋಡ್ಕೊಂಡು ಮಣ್ಣನ್ನ ಕಡಿಮೆ, ಅಧಿಕ, ಮಧ್ಯಮ ಫಲವತ್ತತೆ ಎಂದು ವಿಭಜನೆ ಮಾಡಿದ್ದಾರೆ. ಈ ವಿಭಜನೆ ಮೇಲೆನೆ ನಿಮ್ಗೆ ನಿಮ್ಮ ತೋಟಕ್ಕೆ ಇವಾಗ ಎಷ್ಟು ಪೋಷಕಾಂಶ ಕೊಡ್ಬೇಕು, ಎಷ್ಟು ಯೂರಿಯಾ, ಎಷ್ಟು DAP, ಎಷ್ಟು MOP, ಇಲ್ಲ ಎಷ್ಟು 20-20 ಹಾಕ್ಬೇಕು ಅಂತ ಇವಾಗ ನೀವು KVK ಅಥವಾ ರೈತ ಸಂಪರ್ಕ ಕೇಂದ್ರಕ್ಕೆ ಹೋದಾಗ ವಿಜ್ಞಾನಿಗಳು ನಿಮ್ಗೆ ಶಿಫಾರಸನ್ನು ಮಾಡ್ತಾರೆ. ಇವಾಗ ನಿಮ್ಮ ತೋಟದಲ್ಲಿ ಇವಾಗ ನಾವು ಮಣ್ಣು ಪರೀಕ್ಷೆ ಮಾಡಿದ್ಮೇಲೆ ಅದರಲ್ಲಿ ರಿಪೋರ್ಟ್ ಅಲ್ಲಿ ನಿಮ್ಗೆ ಇವಾಗ ಪ್ರಧಾನ ಪೋಷಕಾಂಶಗಳಾದ ಸಾರಜನಕ, ರಂಜಕ ಹಾಗೂ ಪೊಟ್ಯಾಶ್ ಇವಾಗ ಎಲ್ಲಾದ್ರೂ ಅದು ನಿಮ್ಮ ಮಣ್ಣಲ್ಲಿ ಜಾಸ್ತಿ ಇದೆ ಅಂತ ಬಂದ್ರೆ ನೀವು ಶಿಫಾರಸು ಮಾಡಿದ್ದಕ್ಕಿಂತ 25% ಕಡಿಮೆ ಪ್ರಮಾಣದಲ್ಲಿ ಬಳಸಬೇಕು. ಅಂದ್ರೆ ಇವಾಗ ಯೂರಿಯಾ 100 kg ಶಿಫಾರಸು ಮಾಡಿದ್ದಾರೆ ಅಂದ್ರೆ ನಿಮ್ ತೋಟದಲ್ಲಿ ಸಾರಜನಕ ಜಾಸ್ತಿ ಇದೆ ಅಂತ ಆದ್ರೆ ನೀವು ಬರೀ 75 kg ಯೂರಿಯಾನ ಮಾತ್ರ ಬಳಸಬೇಕು. ಅದೇ ಇವಾಗ ಎಲ್ಲಾದ್ರೂ ಯೂರಿಯಾ ಅಥವಾ ಸಾರಜನಕ, ರಂಜಕ, ಪೊಟ್ಯಾಶ್ ಕಡಿಮೆ ಇದೆ ಅಂತ ಆದ್ರೆ 25% ಪ್ರಮಾಣ ಜಾಸ್ತಿ ಬಳಸಬೇಕು. ಅಂದ್ರೆ 100 kg ಬಳಸೋ ಬದಲು 125 kg ನ ಬಳಸಬೇಕು. ಈ ತರ ನೀವು ಎಷ್ಟು ಜಾಸ್ತಿ ಅಥವಾ ಎಷ್ಟು ಕಡಿಮೆ ಬಳಸಬೇಕು ಅಂತ ನೋಡ್ಕೊಂಡು ಬಳಸಬೇಕಾಗುತ್ತೆ. ಅದೇ ಇವಾಗ ನಿಮ್ ಮಣ್ಣು ಪರೀಕ್ಷೆ ಮಾಡಿದ್ಮೇಲೆ ನಿಮ್ಮ ಮಣ್ಣು ಹುಳಿ ಅಥವಾ ಆಸಿಡಿಕ್ ಅಥವಾ ನಿಮ್ಮ ಮಣ್ಣಿನಲ್ಲಿರುವ ರಸಸಾರ 7ಕ್ಕಿಂತ ಕಡಿಮೆ ಇದೆ ಅಂತ ಗೊತ್ತಾದ್ರೆ ಅದಕ್ಕೆ ನೀವು ಶಿಫಾರಸಿನ ಮೇರೆಗೆ ಸುಣ್ಣವನ್ನು ಬಳಸಬೇಕು. ಸುಣ್ಣನ ಬಳಸಿಲ್ಲ ಅಂದ್ರೆ ಇವಾಗ ಹಾಕಿರೋ ಯೂರಿಯಾ ವೇಸ್ಟ್ ಆಗುತ್ತಾ ಹೋಗುತ್ತೆ. ಯಾಕಂದ್ರೆ ನೀವ್ ಎಷ್ಟು ಯೂರಿಯಾ ಬಳಸಿದ್ರು ನಿಮ್ಮ ಮಣ್ಣು ಹುಳಿ ಆಗಿದ್ರೆ ಅಥವಾ ಅಸಿಡಿಕ್ ಆಗಿದ್ರೆ ಅವಾಗ ಆ ಸಾರಜನಕನ ಸಸ್ಯಗಳು ತಗೊಳ್ಳೋದೇ ಇಲ್ಲ. ಅದರಿಂದಾಗಿ ಸಸ್ಯಗಳ ಬೆಳವಣಿಗೆಯನ್ನು ಕಡಿಮೆ ಆಗುತ್ತಾ ಹೋಗುತ್ತೆ. ಮುಂದೆ ಬರುವ ವರ್ಷಗಳಲ್ಲಿ ನಿಮ್ಗೆ ಇಳುವರಿನೂ ಸಿಗಲ್ಲ. ಅದರಿಂದಾಗಿ ನಿಮ್ಗೆ ನಷ್ಟನೇ ಜಾಸ್ತಿ ಆಗುತ್ತೆ ಅಷ್ಟೇ ಹೊರತು ನಿಮ್ ಖರ್ಚು ಜಾಸ್ತಿ ಆಗುತ್ತೆ ಯೂರಿಯಾ ಬಳಸೋದಕ್ಕೆ, ಆದ್ರೆ ಲಾಭ ಬರೋದೇ ಇಲ್ಲ. ಎರಡನೇದಾಗಿ ನಿಮ್ಮ ತೋಟದಲ್ಲಿರೋ ಮಣ್ಣು ಇವಾಗ ಮಣ್ಣು ಪರೀಕ್ಷೆ ಮಾಡಿದ್ಮೇಲೆ ಎಲ್ಲಾದ್ರೂ ಕ್ಷಾರ ಅಥವಾ ಬೇಸಿಕ್ ಅಲ್ಲದೆ ಹೋದ್ರೆ ರಸಸಾರ ಎಲ್ಲಾದ್ರೂ 7ಕ್ಕಿಂತ ಜಾಸ್ತಿ ಇದೆ ಅಂತ ಬಂದ್ರೆ ನೀವು ಅವಾಗ ಜಿಪ್ಸಮ್ ಅನ್ನ ಬಳಸಬೇಕು. ಜಿಪ್ಸಮ್ ಅನ್ನು ಬಳಸಿದಾಗ ನಿಮ್ಗೆ ಬೇಕಾಗಿರೋ ಲಘು ಪೋಷಕಾಂಶಗಳನ್ನ ಸಸ್ಯಗಳು ಹೀರ್ಕೊಳ್ಳಕ್ ಸಾಧ್ಯ ಆಗುತ್ತೆ. ಇವಾಗ ಲಘು ಪೋಷಕಾಂಶ ಅಂದ್ರೆ ಬೋರಾನ್, ಮ್ಯಾಂಗನೀಸ್, ಮತ್ತೆ ಸತ್ತು, ತಾಮ್ರ, ಕಬ್ಬಿಣಾಂಶ ಇಂತಹವುಗಳು. ಇವುಗಳು ಸಸ್ಯಕ್ಕೆ ಬೇಕಾದಷ್ಟು ಪ್ರಮಾಣದಲ್ಲಿ ಮಾತ್ರ ಸಿಗ್ಬೇಕು. ಇವಾಗ ಎಲ್ಲಾದ್ರೂ ಬೇಸಿಕ್ ಅಥವಾ 7ಕ್ಕಿಂತ ಜಾಸ್ತಿ ರಸಸಾರ ಇದ್ರೆ ಅವುಗಳನ್ನ ಸಸ್ಯಗಳು ಹೀರ್ಕೊಳಕ್ ಸಾಧ್ಯ ಆಗಲ್ಲ. ನೀವು ಅದ್ರ ಕುಂದುಕೊರತೆ ಕಂಡು ಬರ್ತಾ ಇದೆ ಅಂತ ಜಾಸ್ತಿ ಲಘು ಪೋಷಕಾಂಶಗಳನ್ನ ಬೆಳೆಸ್ತಾನೆ ಹೋಗ್ತೀರಾ. ಹಿಂಗ್ ಮಾಡಿದ ಕೂಡಲೇ ಲಘು ಪೋಷಕಾಂಶ ಯಾವತ್ತಿದ್ರೂ ಎಷ್ಟ್ ಬೇಕೋ ಅಷ್ಟರಲ್ಲೇ ಹಾಕ್ಬೇಕು. ಯಾವ ತರ ಜಾಸ್ತಿ ಹಾಕಿದ್ರೆ ಅದು ವಿಷವಾಗಿ ಪರಿವರ್ತನೆ ಆಗುತ್ತೆ. ಹಂಗಾದ್ಮೇಲೆ ನಿಮ್ಮ ತೋಟಕ್ಕೆ ಅದು ಹಾನಿಕಾರಕ ಆಗುತ್ತೆ. ಇವಾಗ ಲಘು ಪೋಷಕಾಂಶ ಜಾಸ್ತಿ ಬಳಸಿದಷ್ಟು NPK ನ ಹೀರ್ಕೊಳ್ಳೋದೇ ಕಮ್ಮಿ ಆಗ್ತಾ ಹೋಗುತ್ತೆ. ಅದರಿಂದಾಗಿ ನೀವು ಲಘು ಪೋಷಕಾಂಶನ ಎಷ್ಟ್ ಬೇಕೋ ಅಷ್ಟೇ ಹಾಕ್ಬೇಕು. ಕಡಿಮೆನೂ ಹಾಕ್ಬಾರ್ದು, ಜಾಸ್ತಿನೂ ಹಾಕ್ಬಾರ್ದು. ನೀವು ಜಾಸ್ತಿ ಹಾಕಿದಷ್ಟು ವಿಷ ಆಗುತ್ತೆ. ಅದು ಯಾವತ್ತು ಅತಿಯಾಗಿ ಯಾವ್ದನ್ನು ಬಳಸಬಾರ್ದಲ್ಲ, ಅದೇ ರೀತಿ. ಅದಕ್ಕೆ ನೀವು ಲಘು ಪೋಷಕಾಂಶ ಮತ್ತೆ ಅಡಿಕೆಗೊಂದ್ ರೀತಿ ಇರುತ್ತೆ, ತೆಂಗಿಗೊಂದ್ ರೀತಿ ಇರುತ್ತೆ, ಬಾಳೆಗೊಂದ್ ರೀತಿ ಇರುತ್ತೆ. ಅದೇ ಹೊಲ ಗದ್ದೆಗಳಲ್ಲಿ ಬೆಳೆಯೋದಕ್ಕೆ ಬೇರೆ ರೀತಿನೇ ಇರುತ್ತೆ. ಅದಕ್ಕೆ ನೀವು ಇಲ್ಲೇ ಕೊದ್ಗೆರೆ ಇಲ್ಲ ಕುಣಿಗಲ್ಲಿರೋ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ, ಇಲ್ಲದೆ ಹೋದ್ರೆ ತುಮಕೂರಲ್ಲಿರೋ KVKಗೆ ಹೋಗಿ ಅಲ್ಲಿರೋ ವಿಜ್ಞಾನಿಗಳ ಹತ್ರ ಹೇಳಿ ನಾವು ಮಣ್ಣು ಪರೀಕ್ಷೆ ಈ ರೀತಿ ಮಾಡಿದ್ವಿ, ನಮ್ಮ ಹೊಲದಲ್ಲಿ ಈ ತರ ರಸಸಾರ ಎಷ್ಟಿದೆ, ಇಷ್ಟು ಪೋಷಕಾಂಶ ಇದೆ ಅಂತೆಲ್ಲ ರಿಪೋರ್ಟ್ ಸಿಕ್ತು. ಈ ರಿಪೋರ್ಟ್ ಅಲ್ಲಿ ಈ ತರ ಇದೆ, ನಾವು ಎಷ್ಟು ಪೋಷಕಾಂಶನ ಹಾಕ್ಬೇಕು ಅಥವಾ ಎಷ್ಟು ಸುಣ್ಣ ಹಾಕ್ಬೇಕು, ಎಷ್ಟು ಜಿಪ್ಸಮ್ ಹಾಕ್ಬೇಕು ಅಂತ ಕೇಳಿ ಅವ್ರಿಗೆ ಆ ರಿಪೋರ್ಟ್ ಅನ್ನು ತೋರಿಸಿ ಅವ್ರ ಆ ರಿಪೋರ್ಟ್ ಅನ್ನು ನೋಡ್ತಾರೆ. ಅದ್ರ ಮೇಲೆ ನಿಮ್ಗೆ ಎಷ್ಟೆಷ್ಟು ಕೆಜಿ ಅಥವಾ ಎಷ್ಟು ಹಾಕ್ಬೇಕು ಅಂತ ಹೇಳ್ತಾರಲ್ಲ ಅದೇ ಮೂಲಕ ಹಾಕಿ. ಅದರಿಂದಾಗಿ ನಿಮ್ ಹೊಲದಲ್ಲಿ ಫಲವತ್ತತೆನೂ ಜಾಸ್ತಿ ಆಗುತ್ತೆ. ನೀವಾಗ 5 ವರ್ಷಕ್ಕೊಂದ್ಸಲ ಮಾಡಿಸ್ತೀರಾ ಅಂದ್ರೆ ಆ 5 ವರ್ಷಕ್ಕೊಂದ್ಸಲ ಹೋಗಿ ಶಿಫಾರಸು ಪಡ್ಕೊಂಡ್ ಬಂದ್ರೆ ಆಮೇಲೆ ನಿಮ್ ಹೊಲದ ಫಲವತ್ತತೆನ ಅಥವಾ ಮಣ್ಣಿನ
ಪೋಷಕಾಂಶಗಳ ಮಟ್ಟನ ನೀವು ಕಾಪಾಡ್ಕೊಳ್ಬಹುದು. ಅದಕ್ಕಾಗಿ ಈ ಮಣ್ಣು ಪರೀಕ್ಷೆನ ಮಾಡಿಸಿ ಮತ್ತೆ ಅದರ ಉಪಯೋಗನ ಪಡ್ಕೊಳ್ಳಿ. ಇನ್ನೇನಾದ್ರೂ ಮಾಹಿತಿ ಬೇಕಿತ್ತಾ? ಮಣ್ಣು ಪರೀಕ್ಷೆ ಬಗ್ಗೆ ಏನೋ ಗೊತ್ತಾಯ್ತು, ಆದ್ರೆ ನೀರು ಪರೀಕ್ಷೆ ಮಾಡ್ತೀರಾ ಮತ್ತೆ ಹೇಗ್ ಮಾಡ್ತೀರಾ? ಅದರಿಂದ ಉಪಯೋಗ ಏನು? ಹೌದು ಅಣ್ಣ, ನೀರ್ ಪರೀಕ್ಷೆ ಮಣ್ಣಿನ ಪರೀಕ್ಷೆ ತರ ನೀರ್ ಪರೀಕ್ಷೆನೂ ಮಾಡ್ತೀವಿ. ನೀರ್ ಪರೀಕ್ಷೆ ಮಾಡೋದ್ರಿಂದ ಏನ್ ಉಪಯೋಗ ಅಂದ್ರೆ ನೀರಿನಲ್ಲಿರುವ ಲವಣಾಂಶ ಮತ್ತು ರಸಸಾರನ ನಾವು ತಿಳ್ಕೊಬಹುದು. ಆದ್ಮೇಲೆ ಅದರಲ್ಲಿ ಎಷ್ಟು ಉಪ್ಪಿನಾಂಶ ಇದೆ ಅಂತಾನು ತಿಳ್ಕೊಬಹುದು. ನಾವು ಇವಾಗ ಉಪ್ಪಿನಾಂಶ ಇರೋ ನೀರ್ನ ನೀರಾವರಿಗೆ ದೀರ್ಘಾವಧಿ ಕಾಲ ಅದನ್ನೇ ಬಳಸ್ತಾ ಇದ್ರೆ ಇಳುವರಿ ಕಡಿಮೆ ಆಗುತ್ತೆ ಹೋಗ್ತಾ ಹೋಗ್ತಾ, ಮತ್ತೆ ಗುಣಮಟ್ಟನೂ ಸಹ ಕಡಿಮೆ ಆಗುತ್ತೆ. ಅದಕ್ಕೆ ಆ ಉಪ್ಪು ಇರುವ ನೀರು ಏನು ನೀರಾವರಿಗೆ ಸೂಕ್ತ ಅಲ್ಲ ಅಂತ ಹೇಳ್ಬೋದು. ಈಗ ನೀರ್ ಪರೀಕ್ಷೆ ಹೇಗ್ ಮಾಡೋದು? ನೀರಿನ ಪರೀಕ್ಷೆ ಹೇಗ್ ಮಾಡೋದಂತ ಹೇಳ್ತೀನಿ ನೋಡಿ. ಮೊದಲು ನೀವು ಬೋರ್ ಇದ್ರೆ ಬೋರ್ ಆನ್ ಮಾಡ್ಕೊಳ್ಳಿ. ಆನ್ ಮಾಡ್ಕೊಂಡು ಒಂದು 15 ನಿಮಿಷ ಬಿಡ್ಬೇಕು. ಅದನ್ನ 15 ನಿಮಿಷ ಯಾಕೆ ಬಿಡ್ಬೇಕು? ಅದ್ರಲ್ಲಿ ಏನಾದ್ರೂ ಹಳೆ ನೀರು ಇರುತ್ತಲ್ಲ, ಅದ್ರಲ್ಲಿ ಕ್ರಿಮಿಕೀಟಗಳು ಇರ್ತವೆ, ಇಲ್ಲ ಏನಾದ್ರೂ ಸಮಸ್ಯೆ ಆಗಿದ್ರೆ, ಲೀಕೇಜ್ ಆಗಿದ್ರೆ ಅದ್ರೊಳಗೆ ಏನಾದ್ರೂ ಮಣ್ಣದು ಬಂದು ಸೇರುತ್ತೆ, ಅದು ಬೇರೆ ರಿಸಲ್ಟೇ ಕೊಡುತ್ತೆ. ಆದ್ರಿಂದ ನೀವು 15 ನಿಮಿಷ ನೀರು ಆನ್ ಮಾಡಿ ಬೋರ್ ಆನ್ ಮಾಡಿಟ್ಕೊಂಡು ಅದನ್ನ ನೀವು ಸ್ವಚ್ಛವಾಗಿರೋ ವಾಟರ್ ಬಾಟಲ್ ತಗೋಬೇಕು. ವಾಟರ್ ಬಾಟಲ್ ತಗೊಂಡು ಸ್ವಚ್ಛವಾಗಿರೋ ವಾಟರ್ ಬಾಟಲ್ ಅಂದ್ರೆ ಕುಡಿ ನೀರಿನ ಬಾಟ್ಲು ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ, ಬಿಸ್ಲೇರಿ ಅದು ಅಕ್ವಾ ಅಂತ ಬಾಟ್ಲ್ ಇರ್ತಾವಲ್ಲ, ಆ ಬಾಟ್ಲ್ ತಗೊಳ್ಳಿ. ಬಾಟ್ಲ್ ತಗೊಂಡು ಅದರಲ್ಲಿ ಮೊದಲು ಅದಕ್ಕೆ ನೀರನ್ನ ಹಾಕಿ ಅದನ್ನ ಸ್ವಚ್ಛವಾಗಿ ಒಂದ್ಸಲ ಅಳಿಗಾಡ್ಸಿದ್ಮೇಲೆ ಅದನ್ನ ಮತ್ತೆ ಚೆಲ್ಕೊಂಡು ಒಂದು ಅರ್ಧ ಲೀಟರ್ ಇಂದ 1 ಲೀಟರ್ ನೀರ್ ಅದಕ್ಕೆ ತುಂಬ್ಕೊಂಡು ಅದನ್ನ 2 ದಿನ ಇಟ್ಟೆ 3 ದಿನ ಇಟ್ಟೆ ಅಂತೂ ಖಂಡಿತವಾಗಿ ಮಾಡಕ್ ಹೋಗ್ಬೇಡಿ. ಅದನ್ನ 1 ದಿನ ಅಂದ್ರೆ 24 ಗಂಟೆ ಒಳಗೆ ನೀವು ಅದನ್ನ ಲ್ಯಾಬಿಗೆ ಕಳಿಸ್ಬೇಕು. ಆದ್ರಿಂದ ನಾವು ಬುಧವಾರ ಸ್ಯಾಂಪಲ್ ತಗೊಂಡಿದ್ದೀವಿ, ಅದಕ್ಕೆ ನೀವು ಮಂಗಳವಾರ ಮಧ್ಯಾಹ್ನ ಅಥವಾ ಬುಧವಾರ ಬೆಳಿಗ್ಗೆ ಆದ್ರೆ 8 ಗಂಟೆ ಒಳಗೆ ತಂದ್ಕೊಡಿ. ಅದರಿಂದ ನಾವು ನಿಮ್ಮ ನೀರು ಹೇಗಿದೆ ಅಂತ ಚೆನ್ನಾಗಿ ಅಂದ್ರೆ ನಿಮ್ಗೆ ಎಕ್ಸಾಕ್ಟ್ ರಿಸಲ್ಟ್ ಕೊಡೋಕೆ ಸಾಧ್ಯ ಆಗುತ್ತಣ್ಣ. ಧನ್ಯವಾದಗಳು ಇದರ ಇನ್ಫಾರ್ಮೇಶನ್ ಕೊಡಿ. ಥ್ಯಾಂಕ್ ಯು. ಇವತ್ತು ಈಗ ಈ ಕಾರ್ಯಕ್ರಮ ಮುಗ್ಮೇಲೆ ನಾವಿಲ್ಲೇ ಮಣ್ಣು ಮಾದರಿಯನ್ನ ಆ ವಿ ಶೇಪ್ ಅಲ್ಲಿ ಹೇಗ್ ತೆಗಿಬೇಕು, ಎಷ್ಟು ಆಳದಲ್ಲಿ ತೆಗಿಬೇಕು, ಯಾವ ರೀತಿ ಆ ವೃತ್ತಾಕಾರದಲ್ಲಿ ಹರಡ್ಬಿಟ್ಟು 4 ಭಾಗಗಳನ್ನ ಮಾಡ್ಬಿಟ್ಟು ಡಿವೈಡ್ ಮಾಡ್ಕೋಬೇಕು ಅಂತೆಲ್ಲ ತೋರ್ಸ್ಕೊಡ್ತೀವಿ. ಅದ್ರ ಜೊತೆಗೆ ನಾವೇ ನಿಮ್ಗೆ ಪ್ಲಾಸ್ಟಿಕ್ ಕವರ್ ಗಳನ್ನ ಕೂಡ ಕೊಡ್ತೀವಿ. ನೀವು ನಿಮ್ ತೋಟದಲ್ಲೂ ಮಣ್ಣಿಗೆ ಆ ಮಾದರಿಯನ್ನ ಅಲ್ಲಿ 8 ಇಲ್ಲ 10 ಜಾಗದಲ್ಲಿ ಎಕರೆಗೆ ತಕ್ಕಂತೆ ಕಲೆಕ್ಟ್ ಮಾಡ್ಬಿಟ್ಟು ನಮ್ಗೆ ಅದನ್ನ ನೆರಳಲ್ಲಿ ಒಣಗಿಸ್ಬಿಟ್ಟು ತಂದ್ಕೊಡಿ. ಆ ಕವರ್ ಅಲ್ಲಿ ಲೇಬಲ್ ಜೊತೆ ತಂದ್ಕೊಡಿ. ನಾವದನ್ನ ಬುಧವಾರ ಸಂಜೆ ಒಳಗಡೆ ತಂದ್ಕೊಡಿ. ಗುರುವಾರ ನಮ್ಗೆ ಶಿಕ್ಷಕರು ಬರ್ತಿದ್ದಾರೆ, ಅವ್ರ ಹತ್ರ ಅದನ್ನ ನಮ್ ಕಾಲೇಜಿಗೆ ಕೊಟ್ಟು ಕಳಿಸ್ತೇವೆ. ಅವರು ಮಣ್ಣು ಪರೀಕ್ಷೆನ ಮಾಡ್ಬಿಟ್ಟು ರಿಸಲ್ಟ್ ಅನ್ನ ನಮಗ್ ತಂದ್ಕೊಡ್ತಾರೆ. ಅದನ್ನ ಆಮೇಲೆ ನಾವು ನಿಮಗ್ ತಲುಪಿಸ್ತೇವೆ. ಅದಕ್ಕೆ ಎಲ್ರು ಮಣ್ಣು ಪರೀಕ್ಷೆಯನ್ನ ಮಣ್ಣಿಗೆ ಮಾದರಿನ ಸಂಗ್ರಹಿಸ್ಬಿಟ್ಟು ನೀರಾದ್ರೆ ಬುಧವಾರ ಬೆಳಿಗ್ಗೆ ತಂದ್ಕೊಡಿ ವಾಟರ್ ಬಾಟಲ್ ಅಲ್ಲಿ ನೀರು ಪರೀಕ್ಷೆಗೆ. ಮಣ್ಣು ಪರೀಕ್ಷೆಗಾದ್ರೆ ಬುಧವಾರ ಸಂಜೆ ಒಳಗಡೆ ಅಲ್ಲೇ ಡೈರಿ ಮೇಲ್ಗಡೆ ಇರೋ ಮಾಹಿತಿ ಕೇಂದ್ರದಲ್ಲಿ ಇರ್ತೀವಿ ನಾವು, ಅಲ್ಲೇ ತಂದ್ಕೊಡಿ. ಇಲ್ಲ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ, ಅಲ್ಲಿ ನಾವು ಬಂದ್ಬಿಟ್ಟು ಕಲೆಕ್ಟ್ ಮಾಡ್ಕೊಂಡು ತಗೊಂಡೋಗಿ ಪರೀಕ್ಷೆ ಮಾಡಿ ತಂದ್ಕೊಡ್ತೀವಿ ನಿಮ್ಗೆ. ಧನ್ಯವಾದಗಳು. ನಾಟಕದ ಮುಖಾಂತರ ಮಣ್ಣು ಪರೀಕ್ಷೆಗೆ ಮಣ್ಣಿನ ಮಾದರಿಯನ್ನು ಸಂಗ್ರಹಿಸುವ ವಿಧಾನ ಹಾಗೂ ನೀರು ಪರೀಕ್ಷೆಯ ಬಗ್ಗೆ ತಿಳಿಸಿಕೊಟ್ಟಂತಹ ಜಿಕೆವಿಕೆ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಇದೀಗ ಈ ವಿಭಾಗದಲ್ಲಿ ಬೆಳೆಯುವ ಬೆಳೆಗಳು ಹಾಗೂ ಕೆಲವು ಪರಿಕರಣಗಳ ಬಗ್ಗೆ ವಿಚಾರವನ್ನು ನೀಡಲು ಬರುತ್ತಿದ್ದಾರೆ ಪ್ರಥಮ್ ಹಾಗೂ ಭೀಮಪ್ಪ. ನಮಸ್ತೆ ಗ್ರಾಮಸ್ಥರೇ, ನಾವು ಕೃಷಿ ವ್ಯವಹಾರ ನಿರ್ವಹಣೆಯ ವಿದ್ಯಾರ್ಥಿಗಳು. ಈ ದಿನ ನೀವು ಬೆಳೆಯುವಂತಹ ಬೆಳೆಗಳ ಬೇಕಾದಂತಹ ಪರಿಕರಗಳು, ಅದರ ಬೆಲೆ ಹಾಗೂ ಅವುಗಳು ದೊರೆಯುವಂತಹ ಸ್ಥಳ ಮತ್ತು ಅದಕ್ಕೆ ಬೇಕಾದಂತಹ ಯಂತ್ರೋಪಕರಣಗಳ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಡುತ್ತೇವೆ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನಾವು ಮೊದಲನಾಗಿ ಹೇಳಲು ಹೊರಟಿರುವ ವಿಷಯ ಬಾಳೆ.
ಬಾಳೆಯಲ್ಲಿ 4 ಹಂತದಲ್ಲಿ ಪರಿಕರಗಳನ್ನು ಬಳಸುತ್ತಾರೆ. ಮೊದಲನೇ ಹಂತದಲ್ಲಿ 16, 20 ಮತ್ತು DAP ಅನ್ನು ಬಳಸುತ್ತಾರೆ. ಎರಡನೇ ಹಂತದಲ್ಲಿ 10 ಮತ್ತು 26 ಮತ್ತು DAP ಅನ್ನು ಬಳಸುತ್ತಾರೆ. ಮೂರನೇ ಹಂತದ ಪರಿಕರಗಳು 10, 26 ಮತ್ತು ಪೊಟ್ಯಾಶ್ ಹಾಗೂ ಅಮೋನಿಯಂ ಸಲ್ಫೇಟ್ ಅನ್ನು ಬಳಸುತ್ತಿದ್ದಾರೆ. ನಾಲ್ಕನೇ ಹಂತದ ಪರಿಕರಗಳು ಅಮೋನಿಯಂ ಸಲ್ಫೇಟ್ ಹಾಗೂ ಕೆಂಪು ಪೊಟ್ಯಾಶ್ ಅನ್ನು ಬಳಸುತ್ತಾರೆ. ಇದರ ಪ್ರಮಾಣ ಬೆಲೆ DAP 50 ಕೆಜಿನ ಬ್ಯಾಗಿನ ಬೆಲೆ 1350 ರೂಪಾಯಿಗಳು, ಪೊಟ್ಯಾಶ್ 50 ಕೆಜಿ ಬೆಲೆ 1700 ರೂಪಾಯಿಗಳು, ಅಮೋನಿಯಂ ಸಲ್ಫೇಟ್ 1100 ರೂಪಾಯಿಗಳು, ರೆಡ್ ಪೊಟ್ಯಾಶ್ 1 ಕೆಜಿಗೆ 90 ರೂಪಾಯಿ. ಇದಕ್ಕೆ ಬೇಕಾದ ಯಂತ್ರೋಪಕರಣಗಳು ವೀಡರ್, ವಾಟರ್ ಪಂಪ್, ಟ್ರ್ಯಾಕ್ಟರ್, ಡ್ರಿಪ್ ಸಿಂಚನ ವ್ಯವಸ್ಥೆ ಹಾಗೂ ಔಷಧಿ ಸಿಂಪರಕ ಮತ್ತು ಕತ್ತರಿ ಮತ್ತು ಕಟ್ಟರ್. ಎರಡನೇದು ಅಡಿಕೆ ಪರಿಕರಣಗಳು 10, 26 ಮತ್ತು 26, ನಂತರ 59 ನಂತರ ಪೊಟ್ಯಾಶ್ ಅನ್ನು ಬಳಸುತ್ತಾರೆ. ಇದು ದೊರೆಯುವ ಸ್ಥಳ ಭಕ್ತರಹಳ್ಳಿ ಹಾಗೂ ಕುಣಿಗಲ್ ತಾಲೂಕು ಮತ್ತು ಕೃಷಿ ಇಲಾಖೆಯಲ್ಲಿ ದೊರೆಯುತ್ತದೆ. ಯಂತ್ರೋಪಕರಣಗಳು ಕೂಡಿಗೆ, ಕುಂಟಾಳಿ, ಅಡಿಕೆ ಏಣಿ, ಪವರ್ ಟಿಲ್ಲರ್, ಔಷಧಿ ಸಿಂಪರಕ. ಇದರ ಪ್ರಮಾಣ ಬೆಲೆ 10, 26, 26ಗೆ 1470 ರೂಪಾಯಿ, 59 ಗೆ 1450 ರೂಪಾಯಿ, ಪೊಟ್ಯಾಶ್ ಬಂದು 1700 ರೂಪಾಯಿ. ಧನ್ಯವಾದಗಳು. ಈಗ ರಾಗಿಗೆ ಬೇಕಾದಂತಹ ಪರಿಕರಗಳೆಂದರೆ 2020 DAP ಮತ್ತು ಅದರ ಪ್ರಮಾಣ ಬೆಲೆ ಏನೆಂದರೆ 50 ಕೆಜಿ ಬ್ಯಾಗಿಗೆ 1180 ರೂಪಾಯಿ ಹಾಗೂ DAP 50 ಕೆಜಿ ಬ್ಯಾಗಿಗೆ 1350 ರೂಪಾಯಿ. ಮತ್ತು ಅವುಗಳು ದೊರೆಯುವ ಸ್ಥಳಗಳೆಂದರೆ ಭಕ್ತರಹಳ್ಳಿ, ಕುಣಿಗಲ್ ತಾಲೂಕು ಕೃಷಿ ಇಲಾಖೆ. ಮತ್ತು ಅದಕ್ಕೆ ಬೇಕಾದಂತಹ ಯಂತ್ರೋಪಕರಣಗಳು ಕೊಡಲೆ, ಪವರ್ ಟಿಲ್ಲರ್, ಹಲುಬೆ, ಕೂರಿಗೆ, ನೇಗಿಲು. ನಂತರ ತೆಂಗು. ಅದಕ್ಕೆ ಬೇಕಾದಂತಹ ಪರಿಕರಗಳೆಂದರೆ 10, 26, 26, 15 ಪೊಟ್ಯಾಶ್ 50 ಕೆಜಿ ಬೇಗಿಗೆ 1470 ರೂಪಾಯಿ ಹಾಗೂ 15 50 ಕೆಜಿ ಬ್ಯಾಗಿಗೆ 1450 ರೂಪಾಯಿ, ಪೊಟ್ಯಾಶ್ 50 ಕೆಜಿ ಬ್ಯಾಗಿಗೆ 1700 ರೂಪಾಯಿ. ಅವುಗಳು ದೊರೆಯುವ ಸ್ಥಳಗಳೆಂದರೆ ಭಕ್ತರಹಳ್ಳಿ, ತೋಟಗಾರಿಕೆ ಇಲಾಖೆ, ಕೃಷಿ ಇಲಾಖೆ, ಕುಣಿಗಲ್ ತಾಲೂಕು. ಮತ್ತು ಅದಕ್ಕೆ ಬೇಕಾದಂತಹ ಯಂತ್ರೋಪಕರಣಗಳೆಂದರೆ ತೆಂಗಿನ ಕುಡಲೆ, ತೆಂಗಿನ ಕುಂಟಾಳೆ, ತೆಂಗಿನ ಹತ್ತುವ ಸಾಧನ. ಧನ್ಯವಾದಗಳು. ಬೆಳೆಗಳ ಬಗ್ಗೆ ಮಾಹಿತಿಯನ್ನು ನೀಡಿದಂತಹ ಭೀಮಪ್ಪ ಹಾಗೂ ಪ್ರಥಮ್ ರವರಿಗೆ ಧನ್ಯವಾದಗಳು. ಇದೀಗ GKVK ವಿದ್ಯಾರ್ಥಿಗಳು ಮಣ್ಣಿನ ಮಾದರಿಯನ್ನು ಸಂಗ್ರಹಿಸುವ ವಿಧಾನವನ್ನು ನಿಮಗೆ ತಿಳಿಸಿಕೊಡುತ್ತಾರೆ. ಒಂದಡಿ ಒಂದು ಕಾಲಡಿ ರಾಗಿ ಇವೆಲ್ಲದ್ರಲ್ಲೇ 4 ಇಂಚಿಂದ 5 ಎಷ್ಟು ತೆಗಿಬೇಕು ಅಂತ ಗೊತ್ತಾ ಅಣ್ಣ? ಈಗ ಹೇಳಿರೋದ್ರಲ್ಲಿ ಎಷ್ಟು ತೆಗಿಬೇಕು? ಒಂದ್ ಎಕರೆಗೆ 8ರಿಂದ 10 ಕಡೆ ಎಷ್ಟು ತೆಗಿಬೇಕು? ಇಷ್ಟು ನಾಡಿದ್ದು ಬುಧವಾರದೊಳಗಡೆ ತಂದ್ರೆ ನಾವು ಪರೀಕ್ಷೆ ಮಾಡಿ ಅದನ್ನ ರಿಸಲ್ಟ್ ಅನ್ನ ನಾವು ಕೊಡ್ತೀವಿ. 4 ಭಾಗ ಮಾಡಿ ಅದರಲ್ಲಿ 2 ಭಾಗ ಡಿವೈಡ್ ಮಾಡಿ 3 ಸಲ ಈಗ ವಿ ಶೇಪ್ ಅಲ್ಲಿ ತಗೋಬೇಕು ಅಣ್ಣ. ಈ ತರ ಒಂದ್ ಸೈಡ್ ತೆಗೆದಾದ್ಮೇಲೆ ಈಗ ಆಪೋಸಿಟ್ ನಿಂತ್ಕೊಳ್ಬೇಕು. ಅಂದ್ರೆ ಈಗ ಈ ಕಡೆ ನಿಂತ್ಕೊಂಡು ವಿ ಶೇಪ್ ಈಗ ತೆಗಿಬೇಕು. ಅಂದ್ರೆ ಇದನ್ನ ಸಾಕಿಷ್ಟು ಇಷ್ಟು ತೋರಿಸ್ತಂದ್ರೆ ಇನ್ನೂ ಆಳ ಇರ್ಬೇಕು. ನೀವು ಅರ್ಥ ಮಾಡ್ಕೊಳ್ಳಿ ಎಷ್ಟು ಅಂತ. ಈಗೆಲ್ಲ ಪೂರ ತೆಗೆದಾದ್ಮೇಲೆ ಈಗ ಈ ಸೈಡ್ ಇದು ಪೂರ ಒಂದ್ ಲೇಯರ್, ಈ ಕಡೆ ಒಂದ್ ಲೇಯರ್ 1 ಇಂಚ್ ಅಂತ 1 ಇಂಚ್ ಸಾಗುತ್ತೆ. ಇಷ್ಟು ತಗೊಳ್ಬೇಕು. ಅದೇ ತರ ಈ ಕಡೆಯಿಂದ 1 ಇಂಚ್ ಒಳಗಡೆ ಸ್ವಲ್ಪ ಒಂದ್ ಲೇಯರ್. ಅಂದ್ರೆ ಈಗ ಹಿಂಗ್ ತೆಗೆದ್ರೆ ಏನಾಗುತ್ತೆ, ಸ್ವಲ್ಪ ಸಿಗ್ತದೆ, ಸಿಗುತ್ತೆ. ಇದ್ರ ಪೂರ ನಮ್ಗೆ ಮಣ್ಣಿನ ಫಲಿತಾಂಶ ಇರುತ್ತಲ್ಲ, ಇದ್ರ ಪೂರ ನಮ್ ಪೋಷಕಾಂಶ ಇರೋದೆ ಈ ಇಷ್ಟರಲ್ಲಿ ಇದ್ರೆ ಸಿಗುತ್ತೆ. ಇದನ್ನ ತಗೊಂಡು ಒಂದು ಇಷ್ಟು ಹಾಕೋದು. ಒಂದ್ ಬಕೆಟ್ ತಗೊಳ್ಳಿ. ಇಲ್ಲಿ ಬಕೆಟ್ ಇಲ್ಲ, ಬಕೆಟ್ ತಗೊಂಡು ಅದಕ್ಕೆ ಬಕೆಟ್ ಅಲ್ಲಿ ಅಂದ್ರೆ 8ರಿಂದ 10 ಕಡೆ ನೀವು ತಗೊಂಡ್ ಹೋಗ್ಬೇಕು. ಈ ಚೀಲ ಹಾಕಿದ್ರೆ ತಗೊಂಡ್ ಹೋಗಕ್ಕಾಗಲ್ಲ. ಅದಕ್ಕೆ ಬಕೆಟ್ ತಗೊಂಡೋದ್ರೆ ನೀವು ಈಸಿಯಾಗಿ ಕ್ಯಾರಿ ಮಾಡ್ಕೊಂತ ಹೋಗ್ಬೋದು. 8ರಿಂದ 10 ಕಡೆ ತಗೊಳ್ಳಿ. 8ರಿಂದ 10 ಕಡೆ ತಗೊಳ್ಬೇಕು. ಅಂದ್ರೆ ಅವಾಗ ಏನಾಗುತ್ತೆ, ನಮ್ದು ಎಕರೆ ಪೂರ ಕವರ್ ಆಗುತ್ತೆ. ಮತ್ತೆ ಎಲ್ಲೆಲ್ಲಿ ತೆಗಿಬಾರ್ದು ಅಂತ ಗೊತ್ತಾಗೈತಲ್ಲ ನಾ ಹೋಗಂಗಿಲ್ಲ. ಅದ್ರಲ್ಲಿ ಇತ್ತ
ಬರೀನ್ ಮಗಳಲ್ಲಿ ಕಪ್ಪದ ಮಗಳಲ್ಲಿ ಮರವಾಡಿ ಆನ್ ಮಾಡಿ ಮೈಕ್ ಆನ್ ಮಾಡು. ಈ ಬೆಳೆಗಳಲ್ಲಿ 1 ಎಕರೆನ ಪ್ಲಾಟ್ಫಾರ್ಮ್ ಬೌಂಡ್ರಿ ಹಾಕು. ಈಗ ಅಣ್ಣ ಜಿಗ್ಜಾಗ್ ಮೂವ್ಮೆಂಟ್ ಅಲ್ಲಿ ತಗೋಬೇಕು. ಈಗ ಒಂದ್ ಕಡೆ ಇದು ತಗೊಂಡ್ರೆ ನೆಕ್ಸ್ಟ್ ಈ ಕಡೆ ಹೀಗೆ, ನೆಕ್ಸ್ಟ್ ಈ ಕಡೆ ಹೀಗೆ 2 ಇಷ್ಟು ತಗೋಬೇಕು. ಅಂದ್ರೆ ಈಗ ಏನಾಗುತ್ತೆ, ಎಲ್ಲ ಪೂರಾ ಕವರ್ ಆಯ್ತು ನೋಡಿ, 1 ಎಕರೆ ಪೂರಾ ಕವರ್ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಆಗಿ ಗಮನಿಸಬೇಕಾಗಿರೋದು ಅಂದ್ರೆ ಎಲ್ಲಿ ತೆಗಿಬಾರದು ಅಂತ ಗೊತ್ತಾಗಬೇಕು ನಿಮ್ಗೆ. ಎಲ್ಲಿ ಅಂತ ಹೇಳ್ತೀರಣ್ಣ, ಎಲ್ಲೇ ತೆಗಿಬಾರದು ಅಂತ. ಈಗ ಒಂದ್ ಕಡೆ ವಿದ್ಯುತ್ ಇದಿರುತ್ತೆ, ಮತ್ತೆ ಗೊಬ್ಬರದ ಗುಂಡಿ ಇರುತ್ತೆ ಅಲ್ಲಿ, ಅದ್ನ ಮರದ ಹತ್ರ, ಬದಿನ ಪಕ್ಕ, ಲೈಟ್ ಕಂಬದ ಹತ್ರ ಇಷ್ಟ ಕಡೆ ತಕ್ಕಂಗಿಲ್ಲ. ಮತ್ತೆ ಇನ್ನು ಕೊಟ್ಟಿಗೆ ಗೊಬ್ಬರ ಈಗ 8 ಸ್ಯಾಂಪಲ್ ತಗೊಂಡಿರ್ತೀರಿ ಇದೇ ತರ. ಈಗ ಇದು 8 ಸ್ಯಾಂಪಲ್ ಅನ್ಕೊಳ್ಳಿ. ಈಗ 8 ಕಡೆ ತಗೊಂಡಿರ್ತಾರೆ. ಇದನ್ನ 8 ಕಡೆ ತಗೊಂಡು ಅದನ್ನ ಒಂದು ಸ್ವಚ್ಛವಾಗಿರೋ ಚೀಲದ ಮೇಲೆ ಹಾಕಿ. ಚೀಲ ಪ್ಲಾಸ್ಟಿಕ್ ಚೀಲ ಇದ್ರೆ ತುಂಬಾ ಒಳ್ಳೇದು. ಅದು ಮತ್ತೆ ನೀವು ಗೊಬ್ಬರ ಏನಾಗಿರ್ತಿರಲ್ಲ ಆ ಚೀಲ ಮಾತ್ರ ತಗೋಬೇಡಿ. ಈ ಸ್ವಚ್ಛವಾಗಿರೋ ಪ್ಲಾಸ್ಟಿಕ್ ಚೀಲದ ಮೇಲೆ ಹಾಕಿ ಅದನ್ನ ನೀವು ಮೊದಲು ಏನು ಕಸ ಕಡ್ಡಿ ಇರ್ತಾವೆ ಮತ್ತೆ ಗಂಟೆ ಏನಿರ್ತಾವೆ ಅವನ್ನೆಲ್ಲ ಹೊಡ್ಕೊಳ್ಳಿ. ಹೊಡ್ಕೊಂಡ್ಬಿಟ್ಟು ಮತ್ತೆ ಈ ಕಸ ಕಡ್ಡಿ ಇರ್ತಾವಲ್ಲ ಇವನ್ನ ತೆಗೆದು ಹೋಗ್ಬಿಡಿ ಎಲ್ಲ ಕಡೆ. ಸ್ವಲ್ಪನೂ ಉಳಿಸ್ಬೇಡಿ ಇದರಲ್ಲಿ ಕಸ ಕಡ್ಡಿ. ನೆಕ್ಸ್ಟ್ ಇದು ವೃತ್ತಾಕಾರ ಮಾಡ್ಕೋತೀರಾ. ಆಮೇಲೆ ಇದನ್ನ ನೀವು ಕರೆಕ್ಟ್ ಆಗಿ 4 ಭಾಗ ಮಾಡ್ಕೋಬೇಕು. ಈಗ 4 ಭಾಗ ಮಾಡ್ಕೋತೀರಾ. ಇದು ವಿರುದ್ಧ ವಿರುದ್ಧ ದಿಕ್ಕಲ್ಲಿ ಐತಲ್ಲ, ಇದು ವಿರುದ್ಧ ದಿಕ್ಕಲ್ಲಿ ಐತೆ. ನೀವು ಯಾವ್ದಾದ್ರೂ ಒಂದು ವಿರುದ್ಧ ದಿಕ್ಕಿನಲ್ಲಿರೋ 2 ಇದನ್ನ ತೆಗಿಬೇಕು. 2 ಭಾಗ ತೆಗಿರಿ. ಈಗ 2 ಭಾಗ ಹೋಯ್ತು ಅಂದ್ರೆ ಅರ್ಧ ಮಣ್ಣು ಹೋಯ್ತು ಇಲ್ಲಿ. ಈಗ ನೀವು ಮತ್ತೆ ಇದನ್ನ ಮಾಡ್ಕೊಳ್ಳಿ, ಮಿಕ್ಸ್ ಮಾಡ್ಕೊಳ್ಳಿ. 2 ಮಿಕ್ಸ್ ಮಾಡ್ಬೇಕು ಮತ್ತೆ, ಆದ್ರೆ ಹಾಗೆ ಇದು ಮಾಡಬೇಡಿ. ಮತ್ತೆ ಕಸ ಕಡ್ಡಿ ಏನಾದ್ರು ಬಂದ್ರೆ ಮತ್ತೆ ತೆಗೀರಿ. ಮತ್ತೆ ಇದನ್ನ ದುಡ್ಡಾಕಾರದಲ್ಲಿ ಮಾಡ್ಕೋಬೇಕು. ಯಾಕೆ ಈ ತರ ಮಾಡಬೇಕು ಅಂದ್ರೆ ನಮ್ಗೆ ಬರೀ ಅರ್ಧ ಕೆಜಿ ಮಣ್ಣು ಬೇಕಾಗಿರುತ್ತೆ. ಆ ಅರ್ಧ ಕೆಜಿ ಮಣ್ಣು ಪೂರ ಕವರ್ ಆಗಿರ್ಬೇಕು. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು ಅಂದ್ರೆ ಅರ್ಧ ಕೆಜಿ ಬರೋ ಗಂಟೆ ಈ ತರ ಮಾಡ್ತಾ ಬರ್ಬೇಕು. ಮತ್ತೆ ಇದು ದುಂಡಾಕಾರದಲ್ಲಿ ಮಾಡ್ಕೊಂಡು ಮತ್ತೆ ಅದೇ ರೀತಿ ಅರ್ಧ ಭಾಗ 4 ಭಾಗ ಮಾಡ್ಕೊಳ್ಳಿ. ಮತ್ತೆ ವಿರುದ್ಧ ದಿಕ್ಕಿನ ಮಣ್ಣು ತೆಗೀರಿ. ಮತ್ತೆ ಇವನ್ನ ಮತ್ತೆ ಮಿಕ್ಸ್ ಮಾಡಿ. ಮತ್ತೆ ಏನಾದ್ರು ಕಸ ಕಡ್ಡಿ ಬಂದ್ರೆ ಮತ್ತೆ ತೆಗೀರಿ. ಅಂದ್ರೆ ಮೊದಲೇ ತೆಗೆದ್ರೆ ಒಳ್ಳೇದು. ಮತ್ತೆ ಇದನ್ನ ತಕೊಂಡ್ಬಿಟ್ಟು ಈಗ ಲಾಸ್ಟ್ ಒಂದು ಅರ್ಧ ಕೆಜಿ ಮಣ್ಣು ಉಳಿಬೇಕು ನಿಮ್ಗೆ. ಈ ಅರ್ಧ ಕೆಜಿ ಮಣ್ಣ ಚೆನ್ನಾಗಿರೋ ಒಂದು ಪೇಪರ್ ಪಾಲಿಥಿನ್ ಶೀಟ್ ಕೊಡ್ತೀವಿ, ಅದ್ರ ಒಳಗಡೆ ಇದನ್ನ ಹಾಕ್ಬೇಡಿ. ಇದನ್ನ ಈಗ ನೀವು ನೆಕ್ಸ್ಟ್ ಇದನ್ನ ತಗೊಂಡೋಗಿ ನಿಮ್ಮ ತೋಟದ ಮನೆ ಇದ್ರೆ ತೋಟದ ಮನೆಯಲ್ಲಿ ಚೆನ್ನಾಗಿರೋ ಒಂದು ಪೇಪರ್ ಚೀಲದ ಮೇಲೆ ಒಣಗಿಸಿಡಿ, ನೆರಳಲ್ಲಿ ಒಣಗಿಸಿ. ಇಲ್ಲ ತೋಟದ ಮನೆ ಇಲ್ಲ, ಮನೆಗೆ ತಗೊಂಡ್ಬನ್ನಿ, ಮನೆಗೆ ತಗೊಂಡ್ಬಂದು ಒಣಗಿಸಿ. ಒಣಗಿಸಿದ್ಮೇಲೆ ಒಂದು 2 ದಿನ ಒಂದೆರಡು ದಿನ ನೋಡಿ. ಅದು ಚೆನ್ನಾಗಿ ಒಣಗಿದ್ರೆ ನಿಮ್ ಕಡೆ ನಾವು ಪಾಲಿಥಿನ್ ಶೀಟ್ ನ ಕೊಡ್ತಿದೀವಿ. ಈ ಪಾಲಿಥಿನ್ ಶೀಟ್ ನಲ್ಲಿ ನೀವು ಹಾಕ್ಬೇಕು. ಅರ್ಧ ಕೆಜಿ ಮಣ್ಣ ಈ ಪಾಲಿಥಿನ್ ಶೀಟ್ ಅಲ್ಲಿ ಹಾಕಿ. ಆಮೇಲೆ ನಂತರ ನಿಮ್ಗೆ ವಿಳಾಸ ಗೊತ್ತಾಗಲಿಲ್ಲ ಅಂದ್ರೆ ಇದನ್ನ ತಗೊಂಡ್ಬನ್ನಿ. ನಿಮ್ ವಿಳಾಸ ತಗೊಂಡ್ಬನ್ನಿ. ವಿಳಾಸದಲ್ಲಿ ಏನೇನ್ ಇರ್ಬೇಕಂದ್ರೆ ನಿಮ್ ಹೆಸರು ಇರ್ಬೇಕು, ಮತ್ತೆ ನಿಮ್ ಪೂರ್ಣ ವಿಳಾಸ ಇರ್ಬೇಕು, ನಿಮ್ ಸರ್ವೆ ನಂಬರ್ ಕೊಡಿ, ಮತ್ತೆ ನೀವು ಹಿಂದೇನ್ ಬೆಳೆ ಹಾಕಿದೀರಾ, ಮುಂದೇನ್ ಬೆಳೆ ಹಾಕ್ತೀರಾ, ಮತ್ತೆ ಇದ್ರ ಆಳ ಎಷ್ಟು ತೆಗೆದಿದ್ದೀರಾ ಅಂತ ಅದರಲ್ಲಿ ನೀವು ಬರ್ಕೊಂಡಾದ್ರೂ ಬನ್ನಿ. ಇಲ್ಲ ಬಂದು ಹೇಳ್ತಿದ್ರೆ ಬರ್ಕೊಂಡ್ಬಂದ್ರೆ ಒಳ್ಳೇದು. ಅಂದ್ರೆ ಮತ್ತೆ ಅದನ್ನ ನಿಮ್ಗೆ ರಿಸಲ್ಟ್ ತಂದ್ಬಿಟ್ಟು ಹೇಳ್ತೀವಿ. ಧನ್ಯವಾದಗಳು. ಮತ್ತೆ ಈಗ ವಾಟರ್ ಸ್ಯಾಂಪಲ್ ಅದೇ ನೀರಿನ ಪರೀಕ್ಷೆಗೆ ಏನಾರ ಕೊಡ್ಬೇಕು ಅಂತ ಅನ್ಕೊಂಡಿರೋರು ಎಲ್ಲರೂ ಕೊಡಿ. ಅದರಿಂದ ನಿಮ್ಗೆ ಯೂಸ್ ಇರುತ್ತೆ.
ಎಲ್ಲರೂ ಕೊಡಿ ತಂದ್ರು. ಮತ್ತೆ ಅದೇ ಎಲ್ಲ ಗೊತ್ತಾಗಿದ್ರು 15 ನಿಮಿಷ ಆನ್ ಮಾಡ್ಬಿಡ್ಬೇಕು. ಆನ್ ಮಾಡ್ಬೇಕಾದ್ಮೇಲೆ ಅದ್ರ ಎಲ್ಲ ಇರೋದೆಲ್ಲ ಹೊರಗಡೆ ಬಂದಾದ್ಮೇಲೆ ನೀಟಾಗಿ ನಿಮ್ಗೆ ಮತ್ತೆ ಇನ್ನೊಂದು ಅನ್ಕೊಂಡಿದೀವಿ. ಮತ್ತೆ ಈ ನೀವು ಕುಡಿತಿರಲ್ಲ ನೀರು, ಅದನ್ನು ಪರೀಕ್ಷೆ ಮಾಡೋಣ ಅಂತ. ಯಾಕಂದ್ರೆ ಈಗ ಅದರಲ್ಲಿ ಆರೋಗ್ಯ ಕ್ಲೋರಿನ್ ಇರುತ್ತೆ, ಅದು ನಮ್ಗೆ ಆರೋಗ್ಯಕ್ಕೆ ಹಾನಿಕರ ಇರುತ್ತೆ. ಅದಕ್ಕೋಸ್ಕರ ಅದನ್ನ ಒಂದು ಮೇನ್ ಆಗಿ ಇಟ್ಕೊಂಡಿದೀವಿ. ಅದನ್ನ ಮಾಡಲೇಬೇಕು ಅಂತ. ಇಲ್ಲೇ ಸುಮಾರು ಜನ ಎಲ್ಲ ಕುಡಿತಾ ಇರ್ತೀರ ರೈತರುಗಳು. ಅದಕ್ಕೋಸ್ಕರ ಹೌದಣ್ಣ, ಅದಕ್ಕೋಸ್ಕರ ಅದನ್ನೇ ನಾವು ಮೇನ್ ಆಗಿ ಇಟ್ಕೊಂಡಿದೀವಿ. ಅದಕ್ಕೆ ನೀರು ಅಂತಂದ್ರೆ ಈಗ ಅದನ್ನ ಕೊಡೋದು. ಅದೇ ಈಗ ಇನ್ನೊಂದು ಹೇಳಿದ್ರು, ಜ್ಯೂಸ್ ಬಾಟ್ಲನ್ನ ಯಾರು ಯೂಸ್ ಮಾಡಿಕೋಬೇಡಿ, ಕುಡಿಯೋ ಬಾಟ್ಲಿ ಇರುತ್ತಲ್ಲ. ಬೆಂಗಳೂರಿನಿಂದ ಬಂದಿರುವ ವಿದ್ಯಾರ್ಥಿಗಳಿಂದ ಹುಬ್ಬಳ್ಳಿ ಗ್ರಾಮಕ್ಕೆ ತುಂಬಾ ಹೆಲ್ಪ್ ಆಯ್ತಾ ಇದೆ. ಮಣ್ಣಿನ ಪರೀಕ್ಷೆ ಮಾಡಿಸೋದು, ನೀರಿನ ಪರೀಕ್ಷೆ, ನಮ್ಮ ತೋಟದಲ್ಲಿ ಯಾವ ಬೆಳೆಗೆ ಯಾವ ರಾಸಾಯನಿಕ ಬಂದ್ರೆ ಏನ್ ಪ್ರಯೋಜನ ಆಯ್ತಾ ಇದೆ ಇವೆಲ್ಲ ಗೌರ್ಮೆಂಟ್ ತಿಳಿಸ್ತಾವ್ರೆ. ಇನ್ನು ಮುಂದೆ 3 ತಿಂಗಳಿಂದ ಹೆಚ್ಚು ನಮ್ಗೆ ಅನುಕೂಲವಾದ ರೀತಿಯಲ್ಲಿ ಎಲ್ಲ ತಿಳಿಸೋದ್ರಿಂದ ಈಗ ವಿದ್ಯಾರ್ಥಿಗಳಿಂದ ನಮಗೆ ತಿಳಿಯುವಂಥದ್ದು ಬಹಳ ಇದೆ. ನಮ್ಗೆ ಒಳ್ಳೆದಾಯ್ತಾ ರೈತರಿಗೆ, ಹುಬ್ಬಳ್ಳಿ ಗ್ರಾಮದ ರೈತರಿಗೆ. ಥ್ಯಾಂಕ್ ಯು. ಮಣ್ಣಿನ ಮಾರ್ಕೆಟಿಂಗ್ ವಿದ್ಯಾರ್ಥಿಗಳು ಧನ್ಯವಾದಗಳು. ಇದೀಗ ನಿಮ್ಮೆಲ್ಲರನ್ನು ಮನರಂಜಿಸಲು ತನ್ನ ನೃತ್ಯದೊಂದಿಗೆ ಬರುತ್ತಿದ್ದಾಳೆ ಬಾಂಧವ್ಯ. ಮನರಂಜಿಸಿದಂತಹ ಬಾಂಧವ್ಯಾಳಿಗೆ ಧನ್ಯವಾದಗಳು. ಇದೀಗ ನಿಮ್ಮೆಲ್ಲರ ಮನಸೆಳೆಯಲು ಬರುತ್ತಿದ್ದಾಳೆ ಕಾಣವಿ ತನ್ನ ಹಾಡೊಂದಿಗೆ. ದೊಡ್ಡ ಕರೆದು ಎಲೆ ಹಸಿರು ತರತರ ಎಂತ ಸೊಗಸು ಏನು ತಂಪು ಬೆಳೆದು ನಿಂತ ಗಿಡ ಮರ ಯಾರೇ ಬಂದು ಏನೇ ಮಾಡಲಿ ಎಲ್ಲದಕ್ಕೂ ದಿವ್ಯ ಮೌಲ್ಯ ರೆಂಬೆ ಕೊಂಬೆ ಚಿಗುರಿನಲ್ಲಿ ಕಡಲುಕ್ಕುವ ಚೇತನ ಒಡ್ಡೆ ಕರೆದು ಎಲೆ ಹಸಿರು ತರತರ ಎಂತ ಸೊಗಸು ಏನು ತಂಪು ಬೆಳೆದು ನಿಂತ ಗಿಡ ಮರ ಮನುಷ್ಯನಲ್ಲಿ ಮಾತು ಉಂಟು ಮಾತಿನಲ್ಲಿ ಇಲ್ಲ ನಿಂದೆ ವರ್ಣ ಜಾತಿಗಳು ಆಡುಕೊಂಡೆ
ಬೊಡ್ಡೆ ಕರೆದು ಎಲೆ ಹಸಿರು ನಾಟ ತರತರ ಎಂತ ಸೊಗಸು ಏನು ತಂಪು ಬೆಳಗು ನಿಂತ ಗಿಡಮರ ಜಾತಿ ಗೀತೆ ಲಿಂಗ ಧರ್ಮ ನೀರಿ ಬೆಳವಣಿಗೆ ಅವಳೊಂದೆನ ಅದಿರಿದು ಬೆಳೆಸುತ್ತಿಲ್ಲ ಒಂದು ದಿನ ಬೊಡ್ಡೆ ಕರೆದು ಎಲೆ ಹಸಿರು ನಾಟ ತರತರ ಎಂತ ಸೊಗಸು ಏನು ತಂಪು ಬೆಳಗು ನಿಂತ ಗಿಡಮರ ಬೊಡ್ಡೆ ಕರೆದು ಎಲೆ ಹಸಿರು ಬಿಸಿಲು ಮಳೆಯ ಅರಳುತ್ತಿರುವ ಹಲುದಿನ. ಹಾಡನ್ನು ಹಾಡಿದ ದಾನವೀರವರಿಗೆ ಧನ್ಯವಾದಗಳು. ಗ್ರಾಮಸ್ಥರ ಗಮನಕ್ಕೆ ಇದೇ ಬರುವ ಮಂಗಳವಾರದಂದು ನಾವು ಜೇನು ಕೃಷಿಯ ಬಗ್ಗೆ ಮಾಹಿತಿಯನ್ನು ನೀಡಲು ಗುಂಪು ಚರ್ಚಾ ಸಭೆಯನ್ನು ಹಮ್ಮಿಕೊಳ್ಳಲಿದ್ದೇವೆ. ಈ ಸಭೆಗೆ ನಾವು ಜೇನು ಕೃಷಿಯಲ್ಲಿ ಪಳಗಿರುವಂತಹ ವಿಜ್ಞಾನಿಗಳನ್ನು ಕೂಡ ಆಹ್ವಾನಿಸಿದ್ದೇವೆ. ಜೇನು ಕೃಷಿ ಯಾಕೆ ನಮಗೆ ಮಹತ್ವವಾದದ್ದು, ಜೇನು ಕೃಷಿಯಿಂದ ನಮ್ಮ ತೋಟದಲ್ಲಿ ಎಷ್ಟು ಉಪಯೋಗವಾಗುತ್ತದೆ. ಈಗ ನೀವು ತೋಟದಲ್ಲಿ ರೋಗ ಅಥವಾ ಕೀಟಗಳ ಸಮಸ್ಯೆ ಇದೆ ಅಂತ ಔಷಧಿಗಳನ್ನು ಸಿಂಪಡಿಸ್ತೀರಾ, ಸ್ಪ್ರೇ ಹೊಡಿತೀರಾ. ಇದರಿಂದಾಗಿ ಅದು ಔಷಧಿಗಳಲ್ಲೂ ಬೇರೆ ಬೇರೆ ವಿಧ ಇದೆ, ಸೇಫ್ ಕೆಮಿಕಲ್ಸ್ ಅಂತ ಇದೆ. ಅದು ಹೊಡೆದ್ರೆ ಜೇನಿಗೆ ಏನೂ ಆಗಲ್ಲ. ಆದ್ರೆ ಇವಾಗ ಕೆಲವು ಔಷಧಿಗಳನ್ನು ಹೊಡೆಯೋದ್ರಿಂದ ಜೇನುಗಳು ಕೂಡ ಸಾಯ್ತಾ ಇದೆ. ಅದರಿಂದಾಗಿ ಪ್ರಕೃತಿಗೆ ಕೂಡ ಹಾನಿಕಾರಕವಾಗಿದೆ, ಪ್ರಕೃತಿನೂ ನಾಶ ಆಗ್ತಿದೆ ನೀವು ಆ ರೀತಿ ಸ್ಪ್ರೇ ಹೊಡೆಯೋದ್ರಿಂದ. ಅದರೊಂದಿಗೆ ಜೇನು ಪರಾಗಸ್ಪರ್ಶಕ್ಕೆ ಎಷ್ಟು ಇಂಪಾರ್ಟೆಂಟ್. ಅದರಿಂದಾಗಿ ಅಡಿಕೆ ತೋಟದಲ್ಲಿ ಆಗ್ಲಿ, ತೆಂಗಿನ ತೋಟದಲ್ಲಿ ಇಲ್ಲದೆ ಹೋದ್ರೆ ನೀವು ಮನೇಲಿ ಬೆಳೆಯುವಂತಹ ತರಕಾರಿಗಳಿಗೆ ಮತ್ತೆ ಹೂವಿನ ಗಿಡಗಳಿಗೆ ಜೇನು ಸಾಕಾಣಿಕೆ ಎಷ್ಟು ಸಹಾಯಕವಾಗಿರುತ್ತದೆ. ಅದರಿಂದ ನಿಮ್ಗೆ ಎಷ್ಟು ಲಾಭ ಆಗ್ತದೆ. ಜೇನು ಕೃಷಿ ಬರೀ ನಿಮ್ಗೆ ತೋಟದಲ್ಲಿ ಪರಾಗಸ್ಪರ್ಶ ಮಾಡಕ್ ಮಾತ್ರ ಅಲ್ಲ, ಅದರೊಂದಿಗೆ ಅದು ನಿಮ್ಗೆ ಒಂದು ಉಪಕಸುಬಾಗಿ ಕೂಡ ನೀವು ಅದನ್ನ ಬೆಳೆಸಬಹುದು. ಇವಾಗ ನೀವು ಅದಕ್ಕೆ ಜಾಸ್ತಿ ಏನು ಕೆಲಸ ಮಾಡ್ಬೇಕು ಅಂತಾನು ಏನಿಲ್ಲ. ನೀವು ಜೇನು ಪೆಟ್ಟಿಗೆ ತಂದ್ಬಿಟ್ಟು ಅದನ್ನ ನಿಮ್ ತೋಟದಲ್ಲಿ ಇಟ್ರೆ ಸಾಕು, ಅದಾಗಿ ಅದ್ರ ಕೆಲಸ ನಾನು ಮಾಡ್ಕೊಡುತ್ತೆ. ಅದ್ರ ಜೊತೆ ಅದರಿಂದಾಗಿ ನಿಮ್ಗೂ ತುಂಬಾ ಸಹಾಯ ಆಗುತ್ತೆ. ಅದಕ್ಕಾಗಿ ಜೇನು ಕೃಷಿಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ಬೇಕು. ಅದನ್ನ ಹೆಂಗ್ ಸಾಕ್ಬೇಕು, ಅದನ್ನ ಹೆಂಗೆ ನೀವು ಪೆಟ್ಟಿಗೆಯಲ್ಲಿ ಹಾಕಿ ಅಲ್ಲಿ ತೋಟದಲ್ಲಿ ಇಡ್ಬೋದು, ಅದಕ್ಕೆ ಯಾವ್ಯಾವ ಮುನ್ನೆಚ್ಚರಿಕಾ ಕ್ರಮಗಳನ್ನು ನೀವು ತಗೊಳ್ಬೇಕು, ಅದರೊಟ್ಟಿಗೆ ಅದಕ್ಕೆ ಯಾವ್ಯಾವ ಔಷಧಿಗಳನ್ನು ಸಿಂಪಡಿಸಿದ್ರೆ ಅದಕ್ಕೆ ಹಾನಿಕಾರಕವಾಗಿರುವುದಿಲ್ಲ, ಅದಕ್ಕೆ ಯಾವ ರೀತಿ ಆಹಾರಗಳನ್ನು ಕೊಡ್ಬೇಕು ಅಥವಾ ಯಾವ ಬೆಳೆಗಳನ್ನು ಬೆಳೆದ್ರೆ ಜೇನು ಕೃಷಿ ತುಂಬಾ ಸಹಾಯಕರವಾಗಿರುತ್ತದೆ. ಅದ್ರ ಬಗ್ಗೆ ಎಲ್ಲಾ ಸಂಪೂರ್ಣ ಮಾಹಿತಿಯನ್ನು ಕೊಡ್ಬೇಕು ಅಂತಾನೆ ನಾವು ವಿಜ್ಞಾನಿಗಳನ್ನ ಇವತ್ತು ಈ ಮಂಗಳವಾರ ಕರೆಸಿದೀವಿ. ಅವರು 6 ಗಂಟೆ ಅಷ್ಟೊತ್ತಿಗೆ ನಮ್ಮೊಂದಿಗೆ ಇರ್ತಾರೆ. ಇಲ್ಲಿ ನಿಮ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾರೆ. ಜೇನು ಕೃಷಿಯ ಬಗ್ಗೆ ಏನು ತಿಳಿದೇ ಇಲ್ಲದೆ ಇರೋರು ಕೂಡ ಜೇನು ಕೃಷಿಯನ್ನ ಮಾಡ್ಬೋದು. ಆ ರೀತಿ ಅವರು ಸಂಪೂರ್ಣ ಮಾಹಿತಿಯನ್ನು ನಿಮ್ಗೆ ಕೊಡ್ತಿದ್ದಾರೆ. ಅದಕ್ಕೋಸ್ಕರ ನೀವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮೊಂದಿಗೆ ಅವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ನಿಮ್ಮ ಅಕ್ಕಪಕ್ಕದ ಮನೆಯವ್ರಿಗೆ ಅಥವಾ ನಿಮ್ಮ ಸ್ನೇಹಿತರು ಅವರೆಲ್ಲರನ್ನು ಕರ್ಕೊಂಡು ಬನ್ನಿ. ಯಾಕೆಂದ್ರೆ ಇದು ಬರೀ ಅಡಿಕೆ ತೆಂಗು ಬೆಳೆಯೋರಿಗೆ ಅಥವಾ ಹೂವನ್ನು ಬೆಳೆಯೋರಿಗೆ ಮಾತ್ರ ಲಾಭದಾಯಕ ಅಲ್ಲ, ಎಲ್ರಿಗೂ ಲಾಭದಾಯಕನೇ. ಯಾಕೆಂದ್ರೆ ನೀವು ಅದನ್ನ ಒಂದು ಉಪಕಸುಬಾಗಿ ಶುರು ಮಾಡ್ಕೋಬಹುದು. ಅದಕ್ಕೆ ಎಲ್ಲರನ್ನೂ ಕರ್ಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ನಾಡಿದ್ದು ಮಂಗಳವಾರ ನಮ್ಮೊಂದಿಗೆ ಜೇನು ಕೃಷಿಯ ಕುರಿತಿರುವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಕೇಳಿಕೊಳ್ತಿದ್ದೇನೆ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಕಲ್ಪತರು ನಾಡು ತುಮಕೂರು ಎಂದೇ ಪ್ರಸಿದ್ಧವಾಗಿರುವ ಈ ತುಮಕೂರಿನ ಭಾಗವಾಗಿರುವ ಭಕ್ತರಳ್ಳಿಯಲ್ಲಿ ನಾವು ಕಂಡಂತ ಪ್ರಮುಖ ಬೆಳೆಗಳು ತೆಂಗು, ಅಡಿಕೆ, ರಾಗಿ, ತೊಗರಿ ಹಾಗೂ ಜೋಳ. ಈ ಬೆಳೆಗಳಲ್ಲಿ ಮುಖ್ಯವಾಗಿ ಕಂಡು ಬರ್ತಕ್ಕಂತಹ ರೋಗಗಳೇನೆಂದ್ರೆ ಸುಳಿ ಕೊಳೆ ರೋಗ, ರಸ ಸೋರುವಿಕೆ, ಗರಿಗಳಲ್ಲಿ ಹುಳು ಮೇಯುವುದು, ಸುಳಿ ಕೊರೆಯುವುದು, ಕಾಂಡ ಕೊರೆಯುವುದು, ಇನ್ನು ಹಲವಾರು ಸಮಸ್ಯೆಗಳಿವೆ. ಈ ಸಮಸ್ಯೆಗಳ ಬಗ್ಗೆ ನಿಮಗೆ ಪರಿಹಾರ ತಿಳ್ಕೋಬೇಕು ಅಂತ ಇಚ್ಛೆ ಇದ್ದವರು ಮತ್ತೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಬೇಕೇ ಬೇಕು ಅಂತಿರೋರೆಲ್ಲ ನಮ್ಮನ್ನ ಸಂಪರ್ಕಿಸಬಹುದು. ಯಾವ ರೀತಿಯಪ್ಪ ಅಂದ್ರೆ ನಾವು ಇಲ್ಲೇ ನಿಮ್ಮ ಮಾಮೂಲಿ ಅಂತ ಡೈರಿ ಮೇಲ್ಗಡೆ ಕೃಷಿ ಮಾಹಿತಿ ಕೇಂದ್ರ ಅಂತ ಒಂದು ರೂಮ್ ಓಪನ್ ಮಾಡಿದ್ವಿ. ಇಲ್ಲಿ ಬಂದು ನಿಮ್ ಸಮಸ್ಯೆಗಳ ಬಗ್ಗೆ ಎಲ್ಲ ಹೇಳ್ಬೋದು. ನೀವು ನಮಗ್ ತಿಳಿಸಿದ್ರೆ ಇಲ್ಲೇ ನಿಮ್ಮ ಊರಿಗೆ ಹತ್ರ ಇರುವಂತ ಕಲಸಿಪಾಳ್ಯ ಎಂಬಲ್ಲಿ ನಮ್ಮ ಕೃಷಿ ಸಂಶೋಧನಾ ಕೇಂದ್ರ ಇದೆ. ಇಲ್ಲಿಂದ ನಿಮ್ಮ ಸಮಸ್ಯೆಗೆ ಅನುಗುಣವಾಗಿ ವಿಜ್ಞಾನಿಗಳನ್ನ ಕರೆಸಿ ನಮಗೂ ನಿಮ್ಮ ಸಮಸ್ಯೆಗಳಿಗೆಲ್ಲ ಪರಿಹಾರ ಕೊಡೋಕೆ
ಸರಿ ಹೋಗುತ್ತೆ. ಮತ್ತೆ ಪ್ರತಿದಿನ ನಾವು ವಿದ್ಯಾರ್ಥಿಗಳು ನಿಮ್ಮ ತೋಟಕ್ಕೆ ಭೇಟಿ ಕೊಡ್ತೀವಿ. ನಿಮ್ಮ ಸಮಸ್ಯೆ ಏನಿದ್ರು ನಿಮ್ ತೋಟದಲ್ಲಾದ್ರೂ ಹೇಳ್ಕೋಬಹುದು, ಇಲ್ಲ ನಮ್ಮ ಕೃಷಿ ಮಾಹಿತಿಗೆ ಎದುರಿಗೆ ಬಂದು ಅಲ್ಲಾದ್ರೂ ತಿಳಿಸಿ. ಅಲ್ಲಿಂದ ನಮಗೆ ವಿಜ್ಞಾನಿಗಳನ್ನ ಕರೆಸಿ ಅವರು ಖುದ್ದಾಗಿ ನಿಮ್ ತೋಟಕ್ಕೆ ಬಂದು ಎಲ್ಲಾ ಸಮಸ್ಯೆನ ಆಲಿಸಿ ನಿಮ್ಮ ಸಮಸ್ಯೆಗೆಲ್ಲ ಪರಿಹಾರ ನೀಡತಕ್ಕಂತ ಪ್ರಯತ್ನವನ್ನ ನಾವು ಮಾಡ್ತೀವಿ. ಧನ್ಯವಾದಗಳು. ಇದೇ ರೀತಿ ಪ್ರತಿ ಮಂಗಳವಾರ ಹಾಗೂ ಶನಿವಾರ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸುತ್ತೇವೆ. ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಮಸ್ಥರೆಲ್ಲ ಬಂದು ಭಾಗವಹಿಸಿ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲರನ್ನೂ ವಂದಿಸುತ್ತಾ ಕಾರ್ಯಕ್ರಮವನ್ನು ಮುಕ್ತಾಯಿಸುತ್ತೇನೆ.